ಸಿಸೇರಿಯನ್ ಮೂಲಕ ಮಗು ಹುಟ್ಟಿದ್ರೆ ಶುಭಾನ? ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ನಾನು ಆಗ್ಲೇ ಹೇಳ್ದಾಗೆ ಸಿಸೇರಿಯನ್ ಮೂಲಕ ಮಗು ಹುಟ್ಟಿದ್ರೆ ಅದು ಶುಭಾನ, ಹೇಗೆ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಇದು ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ ಒಂದು ಆಧುನಿಕವಾದ ಪ್ರಪಂಚ ಯಾವುದು ಅಂದರೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಏನೋ ಬ್ಯಾಲೆನ್ಸ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡೋದು, ಮಗು ಪಡ್ಕೊಂಡ್ಬಿಡೋದು. ಯಾಕೆಂದರೆ ಈ ಡೇಟಲ್ಲಿ ಮದುವೆ ಆದರೆ ಒಳ್ಳೇದಾಗತ್ತಂತೆ, ಈ ಡೇಟಲ್ಲಿ ಮಗುನ ಪಡ್ಕೊಂಡ್ರೆ ಒಳ್ಳೇದಾಗತ್ತಂತೆ. ಇದು ಒಂದು ಟ್ರೆಂಡ್. ಅವರವರ ಅನುಕೂಲಕ್ಕೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಎಷ್ಟು ಮಟ್ಟಕ್ಕೆ ಇದು ಫಲ ಸಿಕ್ಕಿದೆ, ಅನುಭವಿಸ್ತಾ ಇದೆ ಅಂತಕ್ಕಂಥದ್ದನ್ನ ಅವ್ರನ್ನ ಕೇಳಿದ್ರೆ ಮಾತ್ರ ಗೊತ್ತಾಗತ್ತೆ. ಹಾಗಂತ ಎಲ್ಲವೂ ಒಳ್ಳೆಯದು ಎಲ್ಲವೂ ಕೆಟ್ಟದ್ದು ಅಂತ ಹೇಳಿಕ್ ಬರಲ್ಲ. ಅವರವರ ಕಾಕತಾಳಿಯಂತೆ ಅನುಕೂಲಕ್ಕೆ ತಕ್ಕಂತೆ ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಇಲ್ಲಿ ಒಟ್ಟಾರೆ ವಿಷಯ ಇರೋದೇನೆಂದ್ರೆ, ಸಿಸರಿಯನ್ ಕೇಳಿ, ಪುರೋಹಿತನ ಕೇಳಿ ಇಂಥ ದಿನ ಇಂಥ ನಕ್ಷತ್ರದಲ್ಲಿ ಮಗು ಮಾಡ್ಕೊಂಡ್ರೆ ಒಳ್ಳೇದಾಗತ್ತಾ ಅಂತ ಕೇಳಿ ಅಡ್ವಾನ್ಸ್ ಆಗಿ ಡಾಕ್ಟರ್ ಹತ್ರ ಕನ್ವಿನ್ಸ್ ಮಾಡಿ ಸರಿ ಮಾಡಿ ಆ ಡೇಟಲ್ಲಿ ಮಗುವನ್ನ ತಗೋತಾರೆ. ಇದು ಎಷ್ಟರ ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರವನ್ನ ಇವತ್ತು ಸ್ವಲ್ಪ ಮನವರಿಕೆ ಮಾಡ್ಕೋಣ ಅಂತಕ್ಕಂತಹ ವಿಚಾರವನ್ನ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರುವುದಾದರೆ, ಇಲ್ಲಿ 2 ಸೆಕ್ಷನ್ ಇದೆ ಮಗುನಲ್ಲಿ. ಏನು? ಒಂದು ಕರ್ಮಕ್ಕನುಸಾರವಾದ ಮಗು, ಒಂದು ಕಾರಣಕ್ಕನುಸಾರವಾದ ಮಗು. ಕರ್ಮದ ಮಗು ಯಾವುದು, ಕಾರಣದ ಮಗು ಯಾವುದು ಅಂತ ತಿಳ್ಕೊಂಡಾಗ ಮಾತ್ರ ಇದು ಸತ್ಯ ಅರ್ಥ ಆಗತ್ತೆ. ನಿನ್ಗೆ ಆಶ್ಚರ್ಯ ಆಗೋದು, ಕಾರಣ ಯಾವುದು, ಕರ್ಮ ಯಾವುದು. ಹೌದಲ್ಲಮ್ಮ? ಇದು ಹೆಂಗ್ ಸಾಧ್ಯ, ಇದ್ಯಾಕೆ ಈ ತರ ಡಿವೈಡ್ ಮಾಡಿ ಹೆಂಗ್ ಮಾಡೋದು? ಇದು ಕಾರಣದ ಮಗು ಯಾವುದು? ಅದು ಶಕ್ತಿವಂತ ಮಗು. ಕಾರಣದ ಮಗು ಶಕ್ತಿವಂತ ಮಗು. ಕರ್ಮದ ಮಗು ಹುಟ್ಟುವಾಗಲೇ ಸಿಸರಿಯನ್ ಮೂಲಕವಾಗಿ ಪ್ರಪಂಚವನ್ನ ನೋಡುತ್ತೆ. ಎಷ್ಟು ಮಟ್ಟಿಗೆ ಅರ್ಥ ಜಕಾಕಳಮ್ಮ? ಮಗು ಹುಟ್ಟಬೇಕಾದ್ರೆ ಪಾಪ ಶಸ್ತ್ರಚಿಕಿತ್ಸೆಯ ಮೂಲಕ ಮಗು ಹೊರಗೆ ಬರುತ್ತೆ ಅಂದ್ರೆ ಕಳ್ಳ ಬಾಗ್ಲಲ್ಲಿ ಈಚೆ ಬಂದಂಗೆ. ಪ್ರಕೃತಿದತ್ತವಾಗಿ ಬಾಗ್ಲಲ್ಲಿ ಬಂದ್ರೆ ಸರಿ. ಅದು ನಾವು ಕಳ್ಳ ಬಾಗಿಲು ತರ ಮಾಡಿಕೊಂಡು ನಮ್ಗೆ ಅರ್ಥ ಆಗಿಲ್ಲ ಇನ್ನು ಕಳ್ಳ ಬಾಗ್ಲದು ಅಂತ. ಆ ಕಳ್ಳ ಬಾಗಿಲು ಏನಕ್ಕಾಗತ್ತೆ, ನಮ್ಮ ಮನ್ಸಿಗೆ ಏನಕ್ಕೆ ಬರುತ್ತೆ? ಆ ಮಗು ಆ ರೀತಿಯ ಹುಟ್ಟದ ಕಾರಣ ಏನು? ಮಗು ಕಾರಣನ, ಅಪ್ಪ ಅಮ್ಮ ಕಾರಣನ? ಅಲ್ಲ, ಶಕ್ತಿ ಇಲ್ಲದ ಮನೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರನ್ನಾರು ಕೇಳಿದ್ರೆ ನಿಮ್ಮ ತಂದೆ ತಾಯಿ ಎಲ್ಲಿ ಅಂದ್ರೆ, ಸ್ವಾಮಿ ನಾನು ಕಣ್ ಮುಡಕ್ ಮುಂಚೆ ನಮ್ಮ ಅಪ್ಪನೋ ಅಥವಾ ನಮ್ಮ ಅಮ್ಮನೋ ಹೋಗ್ಬಿಟ್ಟಿದ್ರು. ಹೌದಾ? ನೋಡೇ ಇಲ್ಲ. 3 ವರ್ಷಕ್ಕೆ ಹೋಗ್ಬಿಟ್ರು ಸ್ವಾಮಿ, 5 ವರ್ಷ ಇದ್ದಾಗ ಹೋಗ್ಬಿಟ್ರು ಸ್ವಾಮಿ. ಈ ತರ ಹಲವಾರು ರೀತಿಯಲ್ಲೇ ವ್ಯಾಖ್ಯಾನಗಳನ್ನ ಹೇಳ್ತಾರೆ. ಈಗಿಲ್ಲಿ ಯಾರ ತಪ್ಪು? ಮಗು ತಪ್ಪ, ತಂದೆ ತಾಯಿ ತಪ್ಪ, ಸತ್ತೋಗಿದ್ದು ಹೋಗಿದ್ದು ಅವ್ರ ತಪ್ಪ, ಅಥವಾ ಮಗು ತಪ್ಪ? ಇದೆರಡೂ ತಪ್ಪಲ್ಲ. ಅದು ಶಕ್ತಿದಾಯಕವಾದ ಮನೆಯ ತಪ್ಪು. ಮನೆಯಲ್ಲಿ ಶಕ್ತಿ ಇದ್ದಾಗ ಪಡ್ಕೊಂಡಾಗ, ಮನೆಯಲ್ಲಿ ಶಕ್ತಿ ಇದ್ದಾಗ ನಾವು ಪಡ್ಕೊಂಡಾಗ ನಮಗೆ ಕಾರಣಕ್ಕೆ ಅನುಕೂಲವಾಗಿ, ಏನ್ ಕಾರಣ ಅಂದ್ರೆ ಮಗು ಆಗಬೇಕು, ಕಾಡಿ ಬೇಡಿ ಮಗುವನ್ನ ಮಾಡಿಕೊಳ್ಳುವುದಲ್ಲ. ಮಗು ಆಗಿಲ್ಲ ಅಂದ್ರೆ ಕಾಡಿ ಬೇಡಿ ಮಗುವನ್ನ ಪಡೆದುಕೊಳ್ಳುವುದು ಶಕ್ತಿದಾಯಕವಾದ ಮಗುವಲ್ಲ. ಹುಟ್ಟಕ್ಕೆ ಮುಂಚೆ, ಹುಟ್ಟಿದ ನಂತರ ಜೀವನ ಪರ್ಯಂತ ಆ ಮಗು ಯಾವ ಕಾರಣಕ್ಕೂ ಕರ್ಮದಲ್ಲೇ ಅನುಭವಿಸ್ತಾ ಇರತ್ತೆ. ಇದು ನಡೀತಾ ಇರ್ತಕ್ಕಂಥದ್ದು ಕಾರಣ ರೂಪದಲ್ಲೇ ಮದುವೆ ಆಗಬೇಕು, ಕಾರಣ ರೂಪದಲ್ಲೇ ಮಗು ಹುಟ್ಟಬೇಕು. ಯಾವ ಸಮಯಕ್ಕೆ ಮನೆಯಲ್ಲಿ ಮದುವೆ ಆಗಬೇಕು, ಮನೆಯಲ್ಲಿ ಶಕ್ತಿ ಇದ್ರೆ ಕರೆಕ್ಟ್ ಟೈಮ್ಗೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮದುವೆ ಆಗತ್ತೆ. ನೀವೇನು ಕಾಯೋದು ಬೇಡ, ಕೇಳೋದು ಬೇಡ, ಶಾಸ್ತ್ರ ಕೇಳೋದು ಬೇಡ. ವಯಸ್ಸಿಗೆ ತಕ್ಕಂತೆ ಕರೆಕ್ಟಾಗಿ ಅಡ್ವಾನ್ಸ್ ಆಗಿ ಮದುವೆ ನಡೆಯುತ್ತೆ, ಮಗು ಹುಟ್ಟತ್ತೆ. ಕೆಲವರು ಇಲ್ಲಪ್ಪ ನಾನು ನಾರ್ಮಲ್ ಡೆಲಿವರಿ, ಅದೇ ಒಂದು ಕಾರಣ, ಸಕಾರಣ. ಅದು ಇದಕ್ಕೆ ದುರಾದೃಷ್ಟವಶಾತ್ ತುಂಬ ಪ್ರಯತ್ನ ಮಾಡ್ತಾರೆ ಡಾಕ್ಟ್ರು ಕೂಡ. ನಾನು ಆದಷ್ಟು ಮಟ್ಟಕ್ಕೊಂದು ನಾರ್ಮಲ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಸೊ ಕೆಲವು ಸಲ ಆಗತ್ತೆ, ಕೆಲವು ಸಲ ಆಗಲ್ಲ. ಇದು ತಿಳ್ಕೋಬೇಕು. ಶಕ್ತಿದಾಯಕವಲ್ಲದ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ
ಆ ಕಾರಣದಿಂದಾಗಿ ನಮಗೆ ಇಲ್ಲಿ ಒಂದು 4 ಲೈನ್ ಹೇಳ್ತೀನಿ. ಶಕ್ತಿ ಇಲ್ಲದ ಮನೆ, ಕಾರಣ ಅಂತಕ್ಕಂಥದ್ದು ನಾವು ಯಾಕಾಗಲಿಲ್ಲ ಅನ್ನೋದು ಬರದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿಯೊಂದು ಮನೆಯೇ ಸಮಯಕ್ಕನುಸಾರವಾಗಿ ಕುಟುಂಬವನ್ನು ಕರ್ಕೊಂಡು ಹೋಗ್ಬೇಕು. ಆ ರೀತಿಯಾದ ಮನೆ ಯಾವುದು ಅನ್ನೋ ಪ್ರಶ್ನೆ ಇವತ್ತು ಎಲ್ಲರಿಗೂ ಮುಂದೆ ಇಡ್ತಕ್ಕಂಥದ್ದು. ಯಾಕೆ ಅಂದರೆ ಈ ಒಂದು 3-4 ಲೈನ್ ಹೇಳಿದಾಗ ಮನೆಯಲ್ಲಿ ನಾವು ಎಷ್ಟರ ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳಿದ್ರೆ ಎಲ್ರಿಗೂ ಕೂಡ ಮನೆ ವಿಚಾರದಲ್ಲಿ ಒಂದೊಂದು ಸಲ ಶಾಕಿಂಗ್ ನ್ಯೂಸ್ ಥರ ಆಗತ್ತೆ. ಏನಪ್ಪ ಯಾರು ಹೇಳ್ತಿಲ್ಲ, ಇವ್ರು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಆ ರೀತಿಯಲ್ಲಿ ಭಾಗ 2-3 ಅಂದ್ಕೊಳ್ಳಿ. ಇವತ್ತೊಂದು ಸ್ಮಾಲ್ ಆಗಿ ಒಂದು ಬಾಂಬ್ ಹಾಕ್ತೀನಿ. ಏನು ಅಂದರೆ ಹೊಸ ಬಾಂಬು, ಮನೆ ಬಗ್ಗೆ ಒಂದು ಹೊಸ ಬಾಂಬು. ಅದು ನಿಮಗೆ ಹೊಸದು, ವಿಚಾರ ಹಳೇದೆ. ಅದು ಯಾವುದಪ್ಪ ಬಾಂಬು ಅಂದರೆ, ನಾವು ಮನೆಯನ್ನ ಕಟ್ಟತಕ್ಕಂತಹ ವಿಚಾರದಲ್ಲಿ, ಅಂದರೆ ಕಟ್ಟಡ ಅಂತ ನಾವು ಏನು ಹೇಳ್ತೀವಿ, ಕಟ್ಟಡಕ್ಕೆ ನಿಜವಾದ ಹೆಸರು ಯಾವುದು, ಅಳತೆ ಯಾವುದು ಅಂತಕ್ಕಂಥ ವಿಚಾರನೇ ನಾವಿನ್ನೂ ತಿಳ್ಕೊಂಡಿಲ್ಲ, ತಿಳ್ಕೊಳಕ್ಕಾಗಿಲ್ಲ, ಯಾರು ಹೇಳ್ತಿಲ್ಲ, ಪಂಚಾಂಗದಲ್ಲಿ ಇನ್ನೂ ಪ್ರಿಂಟ್ ಆಗಿಲ್ಲ, ಯಾವುದು ಪುಸ್ತಕದಲ್ಲೂ ಕೂಡ ಈ ವಿಚಾರ ಇಲ್ಲ. ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾದಷ್ಟು ನಿದರ್ಶನಗಳ ಅನುಸಾರವಾಗಿ ಬೇಕಾದಷ್ಟು ನಾವು ಮಾಡಿಸಿರ್ತಕ್ಕಂಥ ಮನೆಗಳಲ್ಲಿ ಇವತ್ತು ಹೇಳ್ತಾ ಇರ್ತಕ್ಕಂಥ ಸತ್ಯ ಇರುತ್ತೆ. ನಮ್ಮ ಮೂಲಕ ಯಾರು ಮನೆಯನ್ನು ಕಟ್ಟಿಸಿದ್ದಾರೆ ಅವರಿಗೆ ಇವತ್ತು ಹೇಳ್ತಕ್ಕಂಥ, ಯಾಕೆಂದ್ರೆ ಇವ್ರು ಹೇಳ್ಬಿಟ್ರೆ ಹೆಂಗ್ ನಂಬ್ಕೊಳ್ಳೋದು ಅಂತ ಕೆಲವರು ಅನುಮಾನ ಬರುತ್ತೆ. ಅದು ಹೆಂಗೆ ಒಪ್ಕೋಬೇಕು ನಾನು? ಈ ಥರದ್ದು ಇದೆ. ನಮ್ಮ ಮೂಲಕ ಮನೆ ಮಾಡಿಸಿದಾಗ ಇದು ಸತ್ಯ ಇರುತ್ತೆ. ಯಾಕೆ ಬೇರೆಯವ್ರ ಬಗ್ಗೆ ನಾನು ಹೇಳೋದು ಬೇಡ. ಇದರ ನಿದರ್ಶನವನ್ನು ಬೇಕಾದ್ರೆ ತಿಳ್ಕೊಬೋದು. ಸಾಕಷ್ಟು ವಿಚಾರಗಳನ್ನ ಅವಾಗ ತೋರಿಸ್ತಾ ಇರ್ತೀನಿ. ಏನಪ್ಪ ಅದು ಅಂದರೆ, ಅದಕ್ಕೆ ಹೆಸರೇನು ಅಂದರೆ ಮನೆಯ ನಿವೇಶನದ ಅಳತೆ. ನಿವೇಶನದ ಅಳತೆ ಒಂದೇ ಆಗಿರಬೇಕು. ಈಗ ನಮ್ಮ ನಿವೇಶನದ ನಾವು ಕಟ್ಟುತ್ತಿರುವ ಮನೆಯ ನಿವೇಶನ ಸ್ವಾಮಿ ಉದ್ದ ಇಷ್ಟು, ಅಗಲ ಇಷ್ಟು, ಇದು ಇಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಉದ್ದ ಇಷ್ಟು, ಅಗಲ ಇಷ್ಟು, ಇದು ಮನೆ ಅಲ್ಲ. ಅಮ್ಮ, ಈ ವರದಿ ಇವತ್ತಿಂದಲ್ಲ, ಇದು ಈ ಕ್ಯಾನ್ಸರ್ ರೋಗ ಬಂದಿರೋದು ಇವತ್ತಿಂದಲ್ಲ. ಎಷ್ಟು ಸಾವಿರಾರು ವರ್ಷಗಳಿಂದ ಈ ಕ್ಯಾನ್ಸರ್ ರೋಗನ ಅದು ಯಾವನ್ ಪ್ರಿಂಟ್ ಮಾಡಿ ಇಟ್ಬಿಟ್ನೋ ಗೊತ್ತಿಲ್ಲ. ಯಾವುದ್ರಲ್ಲಿ ಆಗಲಿ ಉದ್ದ ತುಂಡ ಹೆಚ್ಚು ಕಮ್ಮಿ ಬೇಕೆ ನಮ್ಮ ಮನುಷ್ಯನಿಗೆ? ಬೇಡ ಗುರುಜಿ. ಪ್ರಶ್ನೆ ತಾನೇ ಇದು. ಹೌದು, ನಾವೇ ಹಾಕೋತಾ ಇದ್ದೀವಿ. ಮತ್ತೆ ಮನೆ ಅಳತೆ ಹೇಗಿರಬೇಕು ಅನ್ನೋ ಸತ್ಯವನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಅಳತೆ ಅನ್ನೋದು ಒಂದಾಗಬೇಕು. ಅಳತೆಗನುಸಾರವಾಗಿ ಆ ಮನೆ ಶಕ್ತಿದಾಯಕವಾಗಿರಬೇಕು ಅಂದರೆ ಇರ್ತಕ್ಕಂಥ ಕಟ್ಟಡದ ಆಳ. ಕಟ್ಟಡದ ಆಳದಲ್ಲಿ ಅಂದರೆ ಫೌಂಡೇಶನ್ ಎಷ್ಟು ಆಳ ಇರುತ್ತೋ, ನೀವೆಷ್ಟು ಮಟ್ಟಿಗೆ ಆಳದಲ್ಲಿ ಅದನ್ನು ನಿರ್ಮಾಣ ಮಾಡ್ತಿರೋ ಕಟ್ಟಡದಲ್ಲಿ, ಆ ಆಯ ಅಂತಕ್ಕಂಥದ್ದು, ಅಳತೆ ಅಂತಕ್ಕಂಥದ್ದು, ಆಳ ಅಂತಕ್ಕಂಥದ್ದು ಇದಿಷ್ಟು ಒಂದೇ ಆಗಿರುತ್ತೆ. ಇಲ್ಲಿ ಬೇರೆ ಬೇರೆ ಇಲ್ಲ. ಈ ಕಡೆಗಿಷ್ಟು, ಈ ಕಡೆಗಿಷ್ಟು ಇಲ್ಲ. ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳೋದೇನೋ ಸರಿ. ಆದ್ರೆ ಕಟ್ಟಿರೋರು ಪಾಪ ಬೇಜಾರು ಮಾಡ್ಕೋತಾರೆ. ಇದು ಏನಪ್ಪ, ಇದು ಹಿಂಗೆ ಹೇಳ್ಬಿಟ್ರಲ್ಲ, ನಮ್ಗೆ ಕಟ್ಬಿಟ್ಟಿದೀವಿ, ನಾವು ಏನ್ ಮಾಡೋಣ ಈಗ? ಕಟ್ಸಿರೋರು, ಕಟ್ಟಿಸ್ತಾ ಇರೋರು ಎಲ್ರಿಗೂ ಸ್ವಲ್ಪ ಸಮಸ್ಯೆ ಆಗತ್ತೆ. ಆದ್ರೆ ಇದನ್ನ ಏನೋ ಅನ್ಕೊಂಡು ತಿಳ್ಕೊಳ್ಳೋದಲ್ಲ. ಸ್ವಲ್ಪ ನಿರೀಕ್ಷೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಮಾಡಿ. ಮದುವೆ ಆಗೋಗ್ಬಿಟ್ಟವರಲ್ಲ ಅಂದರೆ ಮುಂದೆ ನೀವು ಇನ್ನೂ ಮದುವೆ ಮಾಡೋದು ಬೇರೆಯವ್ರು ನಿಮ್ಮ ಮಕ್ಕಳಿಗಿರುತ್ತೆ, ಆವಾಗಾರ ಎಚ್ಚರಿಕೆ ತಗೊಳ್ಳಿ. ನೀವು ಮನೆ ಕಟ್ಟಿಬಿಟ್ಟಿದ್ರೆ ಅದರಿಂದ ಪರಿವರ್ತನೆ ಆಗಬೇಕು ಅನ್ನೋ ಮನಸ್ಸಾರು ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೆ ಇವಾಗ ನಾನು ಇದನ್ನು ಹೇಳಬೇಕಾಗತ್ತೆ, ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಶಕ್ತಿದಾಯಕವಾದ ಮನೆ, ಯಾಕದು ಶಕ್ತಿ ಇರಬೇಕು, ಶಕ್ತಿ ಹೆಂಗೆ ನಮಗೆ ಗೊತ್ತಾಗೋದು? ನಾವು ಊಟ ಮಾಡೋದ್ರಿಂದ ನಮಗೆ ಶಕ್ತಿ ಸಿಕ್ಕತ್ತೆ ಅಂತ ತಿಳ್ಕೊಂಡಿದ್ದೀವಿ. ಊಟ ಮಾಡೋದ್ರಿಂದ ಶಕ್ತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಇದು ಮೊದಲನೇ ಮೂರ್ಖತನ. ಏನು, ನಮ್ಮ ದೇಹಕ್ಕೆ ಬೇಕಾದಷ್ಟೆಲ್ಲ ಶಕ್ತಿ ನಾವು ಊಟ ತಿನ್ಬೇಕಾದ್ರೆ 5 ಜನಕ್ಕೆ ತಿನ್ನೋದು ಒಬ್ಬನೇ ತಿನ್ಬೇಕಾಗತ್ತೆ. ನಮ್ಮ ದೇಹಕ್ಕೆ ಆಹಾರದ ಮೂಲಕನೇ ಶಕ್ತಿ ಬೇಕು ಅಂದ್ರೆ ಮನೇಲಿರೋ ಜನದ್ದೆಲ್ಲ ಒಬ್ಬನೇ ತಿನ್ಬೇಕಾಗತ್ತೆ. ಆಮೇಲೆ ಅದು ಕರಗೋದೆ ಅವಾಗ ಅಲ್ವಾ? ಆದ್ರೂ ಅನ್ಕೊಳ್ಳಿ. ಮತ್ತೆ ಹೇಗದು? ಮನೆಯಲ್ಲಿ ಶಕ್ತಿ ಇದ್ದಾಗ ನಿನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿದಾಯಕವಾದ ಆಹಾರವನ್ನು ಅಷ್ಟೇ ನೀನು ತಗೊಳ್ತೀಯ. ಯಾರು ಹಾಕಿದ್ರೂ ಬೇಡ ಅಂತೀಯ. ನೀನು ತಿನ್ನಬೇಕು ಅನ್ಸರು ತಿನ್ಸಕ್ಕಾಗಲ್ಲ. ಕಾರಣ, ಮನೆಯಲ್ಲಿರುವ ಶಕ್ತಿ ನಿನ್ನ ದೇಹಕ್ಕೆ ಬೇಕಾದ ಶಕ್ತಿ ಎಷ್ಟು ಸೇರ್ತು ಸಾಕು ನಿಲ್ಲಿಸು ಅನ್ನಕ್ಕಂಥ ಒಂದು ಸೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಮ್ಮ ದೇಹಕ್ಕೆ ಎಷ್ಟು ವಿದ್ಯುತ್ ಬೇಕೋ, ಶಕ್ತಿ ಬೇಕೋ,
ಶಕ್ತಿ ಬೇಕೋ ಅದು ನಾವು ಕೂತು ಊಟ ಮಾಡುವ ಜಾಗದಲ್ಲಿರುವಂತಹ ಶಕ್ತಿ ಆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಜಾಸ್ತಿ ತಿನ್ಬೇಡ, ಸಾಕು ನಿನ್ಗೆ. ಯಾರೋ ಪೊಲೀಸ್ನವ್ರು ನಿಂತ್ಕೊಂಡು ಊಟ ತಿನ್ಸಕ್ಕಾಗಲ್ಲ, ಹೌದಲ್ಲಮ್ಮ? ನಮ್ಮ ಊಟ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ರುಚಿ ಇದ್ದಾಗ ಒಂದು ಊಟ, ರುಚಿ ಇಲ್ಲದೆ ಇದ್ದಾಗ ಒಂದು ಊಟ, ಬೇಜಾರಿದ್ದಾಗ ಒಂದು ಊಟ, ಬೇಜಾರು ಇಲ್ಲದೆ ಇದ್ದಾಗ ಒಂದು ಊಟ, ಏನಮ್ಮ? ಈ ತರ ಎಲ್ಲ ನಾವು ಆಹಾರನ ಬಳಸೋ ಹಾಗಿಲ್ಲ. ಯಾಕೆ ಅಂದ್ರೆ ಪೆಟ್ರೋಲ್ಗೆ ಗಾಡಿಗೆ ಪೆಟ್ರೋಲೇ ಹಾಕಿಸ್ಬೇಕು, ಅರ್ಜೆಂಟ್ ಅಂತ ಡೀಸೆಲ್ ಹಾಕಕ್ಕಾಗಲ್ಲ, ಹೌದಾ? ಮಿಷನರಿಗೆನೆ ನಾವು ಇಷ್ಟು ಕಂಡೀಷನ್ ಹಾಕಿರೋ ಜನ ದುಡ್ಡು ಕೊಟ್ಟು ನಾವು ಕೊಂಡ್ಕೊಳ್ಳೋದ್ರಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣ ಇರಬೇಕು ನೀರು ಆಹಾರ ಅಂತಕ್ಕಂಥದ್ದೇ ನಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಬದುಕು ಎಷ್ಟರ ಮಟ್ಟಿಗೆ ಇದೇ ಕರ್ಮದ ಶರೀರ. ಎಷ್ಟೋ ಜನ ನೀರು ಕುಡಿಯೋಕೆ ಜ್ಞಾಪಕ ಇಲ್ಲ ಸ್ವಾಮಿ, ಬಾಟ್ಲು ಮುಂದೆನೇ ಇರ್ತದೆ, ನೀರೇ ಕುಡಿಯೋಕೆ ಜ್ಞಾಪಕ ಬರಲ್ಲ. ಬಾಕ್ಸಲ್ಲಿ ಊಟ ಇರುತ್ತೆ, ಮರ್ತುಬಿಟ್ಟು ಮನೆ ವಾಪಸ್ ತಗೋಗ್ತೀನಿ, ಎಲ್ಲ ನನ್ನ ಫ್ರೆಂಡ್ ತಿನ್ಕೋತಾರೆ. ಈ ಥರದ್ದೆಲ್ಲ ಅವಿವೇಕತನ ಏನಕ್ಕಾಗತ್ತೆ ಅಂದರೆ ಸ್ಥಳದಲ್ಲಿರ್ತಕ್ಕಂಥ ಕರೆಂಟ್ ಶಕ್ತಿ ಇದು ದೇಹಕ್ಕೂ ಮನೆಯಲ್ಲಿರ್ತಕ್ಕಂತಹ ಆ ಶಕ್ತಿಗೂ ಅಂದರೆ ನಮ್ಮ ದೇಹದ ಶಕ್ತಿಗೂ ಮನೆಯಲ್ಲಿರುವ ಶಕ್ತಿಗೂ ಹೊಂದಾಣಿಕೆ ಆದಾಗ ನೀವು ಯಾವ ಕಾರಣಕ್ಕೂ ಪರದಾಡ್ತಕ್ಕಂಥ ವಿಚಾರ ಇಲ್ಲ. ಇದಕ್ಕೆ ಸಣ್ಣ ಉದಾಹರಣೆ ಏನಂದ್ರೆ ಮಗು ಹುಟ್ಟಿದಾಗ ದುರಂತ ನಡೀತು ಅಥವಾ ಒಳ್ಳೇದಾಯ್ತು, ಎರಡೂ ಇದೆ. ಈ ದುರಂತ ಯಾಕೆ ನಡೀತು, ಯಾರ ಮೇಲೆ ಹಾಕೋದು ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದ್ರೆ, ಒಂದು ಮೊದಲನೇದಾಗಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ಮಾಡಿರುವಂಥ ಅಪರಾಧಗಳಿಗೆ, ಗೊತ್ತಿದ್ದು ಗೊತ್ತಿಲ್ಲದೆಯೋ ಮಾಡಿರ್ತಕ್ಕಂಥ ಎಷ್ಟೋ ತಪ್ಪುಗಳು ಮಾಡ್ಬಿಡ್ತೀವಿ ಗೊತ್ತಿಲ್ಲದೆ. ಈ ತರ ಅಪರಾಧಗಳಿಗೆ ಶಿಕ್ಷೆ ಯಾವುದು ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮೊದಲನೆಯ ಸಂತಾನವೇ ನಿಮ್ಮ ಕರ್ಮಗಳ ಸುರಿಮಳೆ. ಗೊತ್ತಿಲ್ಲದೆ ಮಾಡಿರುವ ಕರ್ಮಕ್ಕೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಸಂತಾನ ಹೆಣ್ಣಾಗ್ಲಿ ಗಂಡಾಗ್ಲಿ ಅದು ತಗೊಂಡು ಬರುತ್ತೆ, ನಿಮ್ಮ ಪೂರ್ಣವಾದ ಅಪರಾಧವನ್ನ ಆ ಮಗು ತಗೊಂಡಿರುತ್ತೆ. ಅಂದ್ರೆ ಸಂತಾನದ ಮೇಲೆ ಪರಿಣಾಮ ಬೀರುತ್ತೆ. ನಂಬರ್ 2, ಇದನ್ನ ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ಇದರಲ್ಲಿ ಯಾವುದು ನಮ್ಮ ಲೈಫಲ್ಲಿ ಸಮಸ್ಯೆ ಅಂತ ದಯವಿಟ್ಟು ವಾಟ್ಸಪ್ ಕಳಿಸಿ, ನಿಮಗೆ ಮಾಹಿತಿ ತೋರಿಸ್ಕೊಡ್ತೀನಿ ನಾನು ಎಷ್ಟು ಮ್ಯಾಜಿಕ್ ಇರುತ್ತೆ ಅಂತ. ಒಂದು, ಸಂತಾನದ ಮೂಲಕ ನಮಗೆ ತೊಂದರೆ ಆಗಿದೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು. ಎರಡನೇದು, ಮದುವೆ ಆಗಬೇಕಾದ ಸಂದರ್ಭದಲ್ಲಿ ಹೋರಾಟ ಮಾಡಿ ಮದುವೆ ಆಗೋದಕ್ಕೆ ಜಗಳ, ಮದುವೆಯ ನಂತರ ಜಗಳ, ಮದುವೆ ಆಗೋದಕ್ಕೆ ಜಗಳ, ಮದುವೆಯ ನಂತರ ಜಗಳ. ಇದು ಪಾರ್ಟ್ ನಂಬರ್ 2. ಏನು ಅಂದ್ರೆ ಇಲ್ಲ ಕಿರಿಕ್ ಮಾಡೋ ಹೆಂಡತಿ, ಇಲ್ಲ ಕಿರಿಕ್ ಮಾಡೋ ಗಂಡ. ಇದು ಪಾರ್ಟ್ 2. ಇನ್ ಪಾರ್ಟ್ 3 ಬರೋಣ. ಈ ಮೂರನೇದು ಯಾವುದು? ಯಾಕೆಂದ್ರೆ ಇವೆಲ್ಲ ಸ್ಕೀಮ್ಗಳು ಕುಟುಂಬದಲ್ಲಿ ಇರುತ್ತೆ, ಆದ್ರೆ ನಾವೆಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು ಸೋಮಾರಿಗಳನ್ನ ಕೈಕಟ್ಟೆ ಕೊಟ್ಕೊಂಡು ನಮ್ ದೇವ್ರು ಯಾಕೆ ಹಿಂಗ್ ಮಾಡ್ದ ಅಂತೀರಿ. ಅಲ್ಲ, ದೇವ್ರು ಮಾಡೇ ಇಲ್ಲ, ಮಾಡೋದೂ ಇಲ್ಲ, ದೇವ್ರ ಶಿಕ್ಷೆ ಕೊಡೋದೇ ಇಲ್ಲ. ನೀವು ಕಟ್ಟಿರುವ ಕಟ್ಟಡ ನಿಮಗೆ ಶಿಕ್ಷೆ ಕೊಡುತ್ತೆ, ಅಪರಾಧಿ ಸ್ಥಾನದಲ್ಲಿ ನಿಲ್ಸತ್ತೆ, ಜೈಲಲ್ಲೂ ನಿಲ್ಸತ್ತೆ. ಎಲ್ಲಿ ನಿಲ್ಸುತ್ತೆ? ಜೈಲಲ್ಲೂ ನಿಲ್ಸತ್ತೆ. ಒಂದ್ ದಿನ ಆಗ್ಲಿ ಯೂನಿಫಾರ್ಮ್ ಹಾಕೊಂಡು ಈಚೆ ಬಾಡ್ನ, ಇದು ಮನೇನೆ, ಅಯ್ಯೋ ನಾನು ಗೊತ್ತಿಲ್ಲ ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ, ಅದೆಲ್ಲ ನಡೆಯಲ್ಲ, ನಡಿ ಒಳಗಡೆ ಅಷ್ಟೇ. ಹಾಗೆ ಈ ಮದುವೆ ಅಂತಕ್ಕಂಥ ವಿಚಾರದವರು ಈ ರೀತಿ ಆದ ಮೇಲೆ ಇನ್ನೊಂದು ಸ್ಕೀಮು ಏನು ಅಂದ್ರೆ, ಬುದ್ಧಿ ಖರ್ಚು ಮಾಡಿ ನಾನು ಈ ಬಿಸ್ನೆಸ್ ಮಾಡಿದ್ರೆ ಹೆಂಗೆ, ನಾನು ಈ ಬಿಸ್ನೆಸ್ ಮಾಡಿದ್ರೆ ಹೆಂಗೆ, ನಾನು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಲಾ, ನಾನು ಬಿಸ್ನೆಸ್ ಮಾಡ್ಲಾ ಅಂತಕ್ಕಂಥದ್ದು ಇನ್ನೊಂದು ಸ್ಕೀಮು. ಇದಾದ ಮೇಲೆ ಇನ್ನೊಂದು ಸ್ಕೀಮ್ ಬರುತ್ತೆ. ಇದೆಲ್ಲ ಲೆಕ್ಕಾಚಾರ ಹಾಕೊಂಡು ನಾನು ಎಲ್ಲ ಮಾಡಿದೆ, ಏನು ಮಾಡಕ್ ಆಗ್ಲಿಲ್ಲ, ಈಗ ಜ್ಯೋತಿಷಿಗಳ ಹತ್ರ ಹೋಗೋಣ ಅಂತ. ಹೌದು, ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ಟು ಅರಕೆ ಕಟ್ಕೊಳಕ್ ದೇವ್ರ ಹತ್ರ ಹೋಗೋಣ, ಶಾಸ್ತ್ರ ಕೇಳಕ್ ಜ್ಯೋತಿಷಿಗಳ ಹತ್ರ ಹೋಗೋಣ. ನಾನು ಏನೂ ಮಾಡಿದೆ, ಏನು ಪ್ರಯೋಜನ ಆಗಿಲ್ಲ, ಮುಂದೇನು ಮಾಡೋದು ಹೇಳಿ ನನ್ನ ಕೈಲಿ ಎಲ್ಲ ಕೈಯೆಲ್ಲ ಬಿಟ್ಬಿಟ್ಟಿದ್ದೀನಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಜ್ಯೋತಿಷಿಗಳ ಮೊರೆ ಹೋಗ್ತಕ್ಕಂಥದ್ದು ಈ ರೀತಿಯಾದ ಒಂದು ಭಾಗ ಬಂತು. ಇದು ಕೊನೆ ಭಾಗ. ಇದು ಅದೃಷ್ಟದ್ದು ದುರಾದೃಷ್ಟದ್ದು ನೀವೇ ಡಿಸೈಡ್ ಮಾಡಿ. ಇದು ಕೊನೆ ಭಾಗ. ಏನು ಅಂದ್ರೆ, ಸತಪ್ರಯತ್ನ ಪ್ರತಿದಿನವೂ ಕೂಡ ಮಗುಗೋಸ್ಕರನೋ ಹೆಂಡತಿಗೋಸ್ಕರನೋ ಗಂಡನಿಗೋಸ್ಕರನೋ ಇನ್ನೊಬ್ರಿಗೋಸ್ಕರನೋ ಸದಾ ನರ್ಸಿಂಗ್ ಹೋಮ್ ಬಾಗಿಲು ತಟ್ಟೋದು. ಬೆಳಿಗ್ಗೆ ಆಯ್ತು ಅಂದ್ರೆ, ಮಧ್ಯಾಹ್ನ ಆಯ್ತು ಅಂದ್ರೆ, ಈಗ ತಾನೇ ಬಂದೆ, ಪಕ್ಕದ ಮನೆಯವ್ರು ಕರ್ಕೊಂಡೋದ್ರು ಸ್ವಾಮಿ ಹೋಗಿ ಬಂದೆ, ಈಗ ತಾನೇ ಬಂದೆ, ದೊಡ್ಡ ಮಗನ್ ಹಿಂಗಾಯ್ತು, ಚಿಕ್ಕ ಮಗಿಗೆ ಹಿಂಗಾಯ್ತು. ಈ ನರ್ಸಿಂಗ್ ಹೋಮ್ ಸದಾ ಬಾಗಿಲು ತಟ್ತಾ ಇರ್ತಕ್ಕಂಥ ಕುಟುಂಬ. ಯಾಕ್ರಿ ಬೇಕು ಈ ಅನ್ಯಾಯ? ಇಷ್ಟು ಪಾರ್ಟ್ ಅಲ್ಲಿ ನಾನು ಎಷ್ಟು ಹೇಳಿದ್ದೀನಿ ಲೈನು, ಆ ಲೈನಲ್ಲಿ ನಿಮ್ಮದು ಯಾವುದಾಗಿದೆ ಅಂತ ದಯವಿಟ್ಟು ತಿಳಿಸಿದ್ರೆ ನಾನು ನಿಮಗೆ ಕಾರಣ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಅಲ್ವನಮ್ಮ? ಇಷ್ಟು ಲೈನ್ ಅಲ್ಲಿ ನಿಮ್ದು ಯಾವ್ದಾದ್ರಲ್ಲಿ ಅನ್ನೋ ಪಾರ್ಟ್ ನ ತೋರಿಸಿದ್ರೆ ಆ ಪಾರ್ಟ್ಗೆ ಏನು ಅಂತ ತಿಳ್ಕೊಳ್ತಕ್ಕಂತ ಒಂದು ವಿಚಾರ. ಇದಕ್ಕೆ ಈ ಲೈನ್ ಅಲ್ಲಿ ಇರ್ತಕ್ಕಂಥದ್ದು ಒಂದೆರಡು ಮೂರು ಟಿಪ್ಸ್ ಹೇಳ್ಬಿಡ್ತೀನಿ. ನಂಬರ್ 1, ಆರಿದ್ರಾ ನಕ್ಷತ್ರದಲ್ಲಿ ಮಗು ಹುಟ್ಟಿದಾಗ ನಿಮ್ಮ ಕತೆ ಅಯೋಮಯ ಅಂತ ಹೆದರ್ಕೊಳ್ಳೋದಲ್ಲ, ತಿಳ್ಕೊಳ್ಳಿ. ಆರಿದ್ರಾ ನಕ್ಷತ್ರದ ಮಗು ಹುಟ್ಟಿತೋ,
ಭರಣಿ ನಕ್ಷತ್ರದ ಮಗು ಹುಟ್ಟಿತೋ, ಆಶ್ಲೇಷ ನಕ್ಷತ್ರದ ಮಗು ಹುಟ್ಟಿತೋ, ಸ್ವಾತಿ ನಕ್ಷತ್ರದ ಮಗು ಹುಟ್ಟಿತೋ, ಶತಭಿಷ ನಕ್ಷತ್ರದ ಮಗು ಹುಟ್ಟಿತೋ, ಇಷ್ಟು ನಕ್ಷತ್ರದಲ್ಲಿ ಇರುವಂತ ಮಕ್ಕಳು ನಿಮ್ಮ ಮನೆಯಲ್ಲಿ ಇದ್ದ ಪಕ್ಷದಲ್ಲಿ ಸೊಸೆ ಇರಬಹುದು, ಅಳಿಯ ಇರಬಹುದು, ಮಗ ಇರಬಹುದು, ಮೊಮ್ಮಗ ಇರಬಹುದು, ಮೊಮ್ಮಗಳಿರಬಹುದು, ನಿಮ್ಮ ಕುಟುಂಬದಲ್ಲಿ ಈ ರೀತಿ ಅಡ್ರೆಸ್ ಇರ್ತಕ್ಕಂಥ ಒಂದು ನಕ್ಷತ್ರ ಇದ್ದರೆ ನಿಮ್ಮ ಕುಟುಂಬದ ಕತೆ ಯಾವ ಮಟ್ಟಕ್ಕೆ ತಗೊಂಡೋಗಿರುತ್ತೆ ಅಂತ ನೀವೇ ಸ್ಕೆಚ್ ಹಾಕೊಳ್ಳಿ. ಯಾರ ಹತ್ರನೂ ಕೇಳ್ಬಿಡಿ ದಯವಿಟ್ಟು, ಯಾರು ಹೇಳಕ್ಕಾಗಲ್ಲ, ನೀವೇ ಸ್ಕೆಚ್ ಹಾಕೊಳ್ಳಿ. ಈ ಮಗು ಹುಟ್ಟದ್ಮೇಲೆ ಮನೆ ಏನಾಯ್ತು ಅಂದ್ರೆ ಮಗು ತಪ್ಪಲ್ಲ, ನಿಮ್ಮದು ತಪ್ಪಲ್ಲ, ನೀವು ಕಟ್ಟಿರುವ ಮನೆಯ ತಪ್ಪು. ಹೌದು ಗುರುಜಿ, ನಿಮ್ಮ ಮನೆ ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಳಿ. ಖಂಡಿತ ಗುರುಜಿ. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಗಂಗಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ನಕ್ಷತ್ರ ಹೇಳಿ ಮಾ. ಆಶ್ಲೇಷ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರು ಇದು ಆಶ್ಲೇಷ? ಮಗಂದು ಎಷ್ಟು ವಯಸ್ಸು? 17 ವರ್ಷ. ಏನ್ ಮಾಡ್ತಿದ್ದಾನೆ? PUC ಓದ್ತಾ ಇದ್ದಾನೆ. ಏನು ಆಗ್ಬೇಕಿತ್ತು ಅವನ ಬಗ್ಗೆ? ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ನಿಮ್ಗೆ ಈ ಮಗು ಹುಟ್ಟಿದಾಗ ತಿಳ್ಕೋಬೇಕು ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಕೇಳಿದ್ವಿ, ಯಾರು ಸರಿಯಾಗಿ ಹೇಳಿಲ್ಲ. ಅಲ್ಲಿ ಪೂಜೆ ಮಾಡಿಸ್ಬೇಕು, ಆಶ್ಲೇಷ ಪೂಜೆ, ಸರ್ಪ ಪೂಜೆ ಅಂತ ಹೇಳೋದೆಲ್ಲ ಮಾಡಿಸ್ಕೊ ಗುರುಜಿ. ಎಲ್ಲ ಮಾಡಿಸಿದ್ರಾ? ಹ್ಞೂ ಗುರುಜಿ. ಓಕೆ. ಈಗ ತುಂಬಾ ಜಾಸ್ತಿ ಕೊರತೆ ಅವನಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ ಪ್ರಕಾರ? ಊಟ ಮಾಡೋದಲ್ಲ, ನಿದ್ದೆ ಮಾಡೋದಲ್ಲ? ಮೂಗು ಕಟ್ಕೊಳ್ಳುತ್ತೆ. ಹಾ. ಮತ್ತೆ ಅವನು ನೇರವಾಗಿ ಮನಿಕೊಳ್ಳಲ್ಲ, ಒಂಥರ ಇದ್ರ ತರ ಮನಿಕೊಳ್ಳ. ಅಂದ್ರೆ ಕುತ್ತಿಗೆ ಭಾಗ ಒಂದು ನಿಮ್ಗೆ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ, ಕುತ್ತಿಗೆ ಭಾಗ. ಈಗ ನಿಮ್ಮ ತಂದೆ ಮನೆ ಜಮೀನ್ ಇದೆಯಾ? ನಿಮ್ ತಂದೆ ಮನೆ ಜಮೀನ್ ಇದೆಯಾ? ಇದೆ ಗುರುಜಿ, ಇದೆ. ನಿಮ್ ತಂದೆ ಇದ್ದಾರಾ? ಇಲ್ಲ ಗುರುಜಿ, ನಮ್ಮ ತಂದೆ ತಾಯಿ ಯಾರಿಲ್ಲ. ಫಸ್ಟ್ ಹೋಗಿದ್ ಯಾರು? ಫಸ್ಟ್ ತಂದೆ ಗುರುಜಿ. ಎಷ್ಟು ವಯಸ್ಸಿಗೆ ಹೋದ್ರು? ಅವರೊಂದು 50 ವರ್ಷ ಆಗುತ್ತೆ ಗುರುಜಿ. ಬಟ್ ತುಂಬಾ ಬೇಗ ಹೋದ್ರು ಅಂತ ಅನ್ಸಲಿಲ್ವಾ? ಅನ್ಸತ್ತು ಗುರುಜಿ. ಓಕೆ. ಈಗ ಆ ಜಮೀನ್ ಯಾರು ಮಾಡ್ತಾ ಇದಾರೆ? ಈಗ ನಮ್ಮ ಅಣ್ಣಂದಿರು ಮಾಡ್ತಾ ಇದಾರೆ ಗುರುಜಿ. ಇಲ್ಲಿ ನೋಡಿ, ಇವನಿಗೆ ಹಗಲು ರಾತ್ರಿ, ರಾತ್ರಿ ಹಗಲು, ಈ ತರ ಇವನ್ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ವಿಚಾರ. ಅದಕ್ಕಿಂತ ಮುಂಚೆ ನಿಮ್ಮ ಮನೆ ಎಷ್ಟು ವರ್ಷದ್ದು? ಈಗ ರೀಸೆಂಟ್ ಆಗಿ ಒಂದು 12 ವರ್ಷ ಆಗಿದೆ ಗುರುಜಿ ಕಟ್ಟಿರೋ. ಈ 12 ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಜಿರ್ಲೆ, ಹಲ್ಲಿ, ಈ ಎರಡರಲ್ಲಿ ಯಾವುದು ಕಂಡು ಬರುತ್ತೆ ಜಾಸ್ತಿ ನಿಮಗೆ? ಜಿರ್ಲೆ ಮತ್ತೆ ಅಲ್ಲಿ 2 ಜಾಸ್ತಿ ಕಂಡು ಬರುತ್ತೆ ಗುರುಜಿ. ಹಲ್ಲಿ ನೋಡಿದ್ರೆ ನಿಮ್ಗೆ ಭಯ ಆಗತ್ತಲ್ವ? ಇದೇನು ಹಿಂಗಿದೆಯಲ್ಲ ಅಲ್ಲಿ ಇದು ಅಂತ ಭಯ ಆಗಲ್ವಾ? ಭಯ ಆಗುತ್ತೆ ಮೇಡಮ್, ಭಯ ಆಗುತ್ತೆ ಗುರುಜಿ. ಬಸ್ಲು ಮನೆಯಲ್ಲಿ ದಪ್ಪದೊಂದು ಇದೆ, ಆಚೆ ಬಸ್ಲು ಮನೆಯಲ್ಲಿ. ನೋಡಿ, ಇದು ಎಂತ ಗುಮ್ಮ ಅಂದ್ರೆ ನೀವು ಹೆದರ್ಕೊಂಡ್ಬಿಡ್ತೀರ, ಇಂಥ ಗುಮ್ಮನ್ನ ನಾವು ಮನೇಲಿ ಸಾಕ್ತಾ ಇದೀವ ಅಂತ. ಅಂದ್ರೆ ಹಲ್ಲಿ ಇದು ನಾವ್ಯಾಕೆ ಹಲ್ಲಿಗೆ ಹೆದರ್ಕೋಬೇಕು? ಸಾಮಾನ್ಯವಾಗಿ ಆರ್ಬಿಡ್ತಾರೆ ಕೆಲವರು ಹಲ್ಲಿ ನೋಡ್ಬಿಟ್ರೆ. ಜಿರ್ಲೆ ನೋಡಿದ್ರೆ ಆರ್ಬಿಡ್ತಾರೆ. ಅಮ್ಮ, ಇವೆಲ್ಲ ಇದನ್ನ ಸರ್ಪದೋಷಕ್ಕೆ ಸೇರಿಸ್ತಾರೆ. ಹಲ್ಲಿಗೆ ಎದುರ್ಕೊಳ್ಳೋದು, ಜಿರ್ಲೆಗೆ ಎದುರ್ಕೊಳ್ಳೋದು, ಆಮೇಲೆ ನೆರಳಿಗೆ ಎದುರ್ಕೊಳ್ಳೋದು, ಆಮೇಲೆ ಒಬ್ಬರೇ ಹೋಗಕ್ಕೆ ಎದುರ್ಕೊಳ್ಳೋದು, ಇವರೆಲ್ಲರೂ ಕೂಡ ಭಯದಲ್ಲೇ ಬದುಕಬೇಕು. ಎಲ್ಲೇ ಹೋಗಿ ನೀನು ಯಾವ ಸ್ಟಾರ್ ಹೋಟ್ಲು ಕರ್ಕೊಂಡೋಗಿ ಅಲ್ಲೂ ಕೆಳಗೆ ಇರ್ಬೋದಾ ಇಲ್ಲಿ, ಈ ತರ ಪರದಾಡ್ತಾ ಇರ್ತಾರೆ. ಈ ಭಯವನ್ನ ಉಂಟು ಮಾಡ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಈ ಮಗು ಆಶ್ಲೇಷ ನಕ್ಷತ್ರಕ್ಕೆ ಫೌಂಡರ್ ಯಾರು ಅಂದ್ರೆ ಕೇತು ಗ್ರಹ. ಯಾರು ಇರು ತಲೆ ಇಲ್ಲದ ಒಂದು ರಾಶಿ ಇದೆ, ಅದೇ ಆಶ್ಲೇಷ ನಕ್ಷತ್ರ. ಅದಕ್ಕೆ ತಲೆ ಇಲ್ಲ, ದೇಹ ಇರುತ್ತೆ. ಈ ಆಶ್ಲೇಷ ನಕ್ಷತ್ರ ಹುಟ್ಟಿದ ಮಗು ಈ ಮಟ್ಟಕ್ಕೆಲ್ಲ ಹಿಂಸೆ ಆಗತ್ತೆ ಅಂದ್ರೆ ಅದಕ್ಕೆ ಮಗು ಮಲ್ಕೋಬೇಕಾದ್ರೆ, ಉಸಿರಾಡಬೇಕಾದ್ರೆ ಆ ಮಗು ತುಂಬಾ ಕಷ್ಟ ಅನುಭವಿಸುತ್ತೆ. ತಾಯಿಯ ಗರ್ಭದ ವ್ಯವಸ್ಥೆಯಲ್ಲಿದ್ದಾಗಿನಿಂದ ಇವತ್ತಿನವರೆಗೂ 17 ವರ್ಷದ ಮಗುವಾಗಿದೆ. ಆ ಮಗುವಿಗೆ ಉಸಿರಾಟದ ಪ್ರಕ್ರಿಯೆಗಳು ಚೆನ್ನಾಗಿಲ್ಲ ಅಂತ ತಿಳ್ಕೊಂಡಿಲ್ಲ ಅಂದ್ರೆ ಮಗುವಿನ ಸಾಕದ ಉದ್ದೇಶ ಏನು? ಎಲ್ಲದಕ್ಕೂ ಪೂಜೆ ಮಾಡಿಸ್ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಕಳಿಸ್ಬಿಟ್ಟು ಎಲ್ಗೋ ಒಂದು ಪೂಜೆ ಮಾಡಿಸ್ಬಿಟ್ರೆ ಮಗು ಉಸಿರಾಟಕ್ಕೂ ಪೂಜೆ ಮಾಡಿಸೋದಕ್ಕೂ ಸಂಬಂಧ ಇದೆಯಾ ಅಂತ ನಮ್ಮ ಜನಗಳಿಗೆ ಯಾವತ್ತು ಅರ್ಥ ಆಗತ್ತೆ? ಏನಮ್ಮ, ಪೂಜೆ ಮಾಡಿಸಿದ್ರೆ ಉಸಿರಾಟ ಸರಿ ಹೋಗುತ್ತಾ? ಪೂಜೆ ಮಾಡಿಸಿದ್ರೆ ಊಟ ಕರಗತ್ತಾ? ಪೂಜೆ ಮಾಡಿಸಿದ ಊಟ ಕರಗದು ಹೊರಗೆ ಬರುತ್ತಾ? ಯಾಕ್ರಿ ಪೂಜೆ ದೇವ್ರ ಮೇಲೆ ಈ ಥರ ನಿಂದನೆಗಳು ಮಾಡೋ ಮಟ್ಟಕ್ಕೆ ತಗೊಂಡೋಗ್ತೀರಾ? ಹೇಳೋರ ಬಗ್ಗೆ ದಯವಿಟ್ಟು ಬೇಡಿ. ನಿಮ್ಗಳಿಗೆಲ್ಲ ಹೋಗಿದೆ, ಭಗವಂತ ಕೊಟ್ಟಿರೋ ಬುದ್ಧಿ ಬೇಡವಾ? ಯಾರೋ ಹೇಳೋದಕ್ಕೆ ಒಪ್ಕೊಂಡು ಅವ್ರು ಹೇಳೋದೆಲ್ಲ ಮಾಡಿಕೊಂಡು ದುಡ್ಡುಗಳು ಖರ್ಚು ಮಾಡ್ಕೊಂಡು ಹಿಂದಿಂದೆ ಹೋಗ್ತಾ ಇದ್ರೆ ಕತೆ ಏನು?
ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಇದ್ದಾರೆ ಕೊಪ್ಪಳದಿಂದ, ಅನ್ನಪೂರ್ಣ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿ ಮಾ. ಅನುರಾಧ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರು. ಯಾವೂರಿಂದ ತಾಯಿ? ಕೊಪ್ಪಳದಿಂದ. ಕೊಪ್ಪಳ ತಾಲೂಕ್ ಬೂದ್ಗುಂಪ ಗ್ರಾಮ. ಓಕೆ, ಏನು ಓದಿದ್ರ ತಾವು? ನಾ 7ನೇ ಕ್ಲಾಸ್ ಓದಿನ್ರಿ ಗುರು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 14 ವರ್ಷ ಆತ್ರಿ. ಓಕೆ, ಅನುರಾಧ ನಕ್ಷತ್ರ ಯಾರ್ದು? ನಮ್ಮ ಮಗಳ್ರಿ ನಯನ ಅಂತ. ನಮ್ಮ ಎಷ್ಟು ವಯಸ್ಸು ಅವಳಿಗೆ? ಆಕಿಗೆ ಈಗ 13 ವರ್ಷ. ಓಕೆ, ಏನು ಅವಳ ಬಗ್ಗೆ ನಿಮಗೆ ಡೌಟ್ ಇದೆ? ಆಕಿ ಸರಿಯಾಗಿ ಬಾತ್ರೂಮಿಗೆ ಹೋಗಲ್ರಿ. ಯಾವಾಗ ಗೊತ್ತಾಯ್ತು ನಿಮಗೆ? ನಾವು ಅಲ್ಲೇ 2-3 ವರ್ಷ ಆತ್ರಿ. ಈಗ ಮನಿಗ್ ಬಂದಾಗಿಂದ ಸರಿಯಾಗಿ ಹೋಗಲ್ರಿ. ಅಲ್ಲ ರೀ, ಅಲ್ಲಮ್ಮ, ಮನುಷ್ಯನಿಗೆ ಅಡುಗೆ ಮಾಡಿದ ಪಾತ್ರೆ ತೊಳೆದಂಗೆ ಮನುಷ್ಯನ ದೇಹ ಶುದ್ಧಿ ಆಗ್ಬೇಕು ಬೆಳಗ್ಗೆ ಆದ ತಕ್ಷಣ, ಹೌದಾ ಅಲ್ವಾ? ಹೌದ್ರಿ. ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು? ಸರಿ ಹೋಯ್ತು ಅಂತ ಬಿಟ್ಬಿಟ್ರೆ ಹಂಗೇನೆ? ಇಲ್ರಿ, ನಾವು ಹೋಗಂತೀರ್ಲಿ ಬರಗಿಲ್ಲ ಅಂತ ಹೇಳ್ರಿ. ಅಮ್ಮ, ನಿಮ್ಗೆ ವಯಸ್ಸೆಷ್ಟು? ನಂಗೆ ಈಗ ಒಂದ್ 36-37 ಅದಾವ್ರಿ. ಅಲ್ಲ, ನಿಮ್ ಕಂಪ್ನಿನೂ ಸ್ವಲ್ಪ ನೋಡ್ಕೊಳ್ಳಿ, ಇದಕ್ಕೆ ಹತ್ರನೇ ಇದ್ದೀರಾ ನೀವು. ಆದ್ರೆ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ನಾನು ಇರೋದೇ ಹೆಂಗೆ ಅಂತ. ಇಲ್ರಿ, ಮತ್ತೆ ಈಗ ನಾವು ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆ ನಿಮ್ಮಲ್ಲೂ ಇದೆ ಅನ್ನೋದು ಗೊತ್ತಾಗಿದೆಯಾ ನಿಮ್ಗೆ? ಗೊತ್ತಾಗೈತ್ರಿ. ಒಂದ್ ನಿಮಿಷ. ಅರೆ ರಾಮ, ನೀವು ಆಗಿದ್ದ ಮೇಲೆ ನಿಮ್ಮ ದೇಹದಲ್ಲೇ ಇರುವ ಸಮಸ್ಯೆಯಲ್ಲಿ, ಆ ಸಮಸ್ಯೆಯಲ್ಲೇ ಮಗು ಹುಟ್ಟಿದ ಮೇಲೆ ಆ ಮಗುನು ಹಾಗೆ ಇರುತ್ತೆ. ನೀವೇ ರಿಪೇರಿ ಆಗಿಲ್ಲ ಮದುವೆ ಆದ್ರಿ, ನೀವೇ ರಿಪೇರಿ ಆಗಿಲ್ಲ ಮಗು ಮಾಡ್ಕೊಂಡ್ರಿ. ಏನಮ್ಮ ಇದು? ಇಷ್ಟು ಅರ್ಥ ಆಗೋದು ಬೇಡವಾ? ಬೇರೆ ಏನು ಕೇಳೋದು ಬೇಡ, ಹಣೆ ಬರ ಕೇಳೋದು ಬೇಡ. ತಿಂದ ಊಟ ಕರೆಕ್ಟಾಗಿ ಹೊರಗೆ ಬರಬೇಕು ಸಮೀಕ್ ಸರಿಗೆ ಅಂತ ಒಂದು ಪ್ರಜ್ಞೆ ಇಲ್ಲದೆ ಮನುಷ್ಯ ಬದುಕ್ತೀನಿ ಅಂದ್ರೆ, ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು, ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಇಷ್ಟು ಒಂದು ಸಿಂಪಲ್ ಕ್ವಶನ್ ಅಂತ ನಾನು ಹೇಳ್ತಿದ್ದೀನಿ. ಸಿಂಪಲ್ ಅಲ್ಲ ಇದು. ಇನ್ನೊಂದು ಜನ್ಮ ಎತ್ತು ಬಂದ್ರೂ ನೀವು ಸರಿ ಮಾಡ್ಕೊಳಕ್ಕೆ ನಮ್ಮ ಜನಕ್ಕೆ ಅರ್ಥ ಆಗಲ್ಲ. ಇದನ್ನ ಮಲದೋಷ ಅಂತಾರೆ. ಪೂರ್ಣವಾಗಿ ಎಲ್ಲರಿಗೂ ಇರುವಂತ ಮಲದೋಷ 99.5% ನಮ್ಮ ಇಂಡಿಯಾ ದೇಶದಲ್ಲಿ ಎಲ್ಲರಿಗೂ ಇದೆ. ಇಲ್ಲ ಅನ್ನೋ ವ್ಯಕ್ತಿ ಇದ್ದಾರೆ ಅಂತಕ್ಕಂಥ ವಿಚಾರ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ತುಂಬ ಕಷ್ಟ ಇದೆ. ಇದನ್ನ ರಿಪೇರಿ ಮಾಡಕ್ಕೆ ಯಾವ ಮೆಡಿಷನ್ ನಮ್ಮ ದೇಶದಲ್ಲಿ ಇಲ್ಲ, ಇದಕ್ಕೆ ಯಾವ ಪೂಜೆನೂ ಇಲ್ಲ. ನೋಡಿ, ಯೋಚನೆ ಮಾಡಿ, ನಮ್ಮ ದೇಹನ ನಾವು ಎಷ್ಟರ ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದೀವಿ. 13 ವರ್ಷದ ಮಗುಗೆ ಈಗ ನೀವು ಮೋಷನ್ ಪ್ರಾಬ್ಲಮ್ನ ಯಾವ ಕಾರಣಕ್ಕೂ ನಿಮ್ಮಿಂದ ರೆಡಿ ಮಾಡ್ಲಿಕ್ಕಾಗಲ್ಲ. ಕಾರಣ ಏನು? ನಿಮ್ಮ ಮನೆ ಎಷ್ಟು ವರ್ಷದಮ್ಮ? ಈಗ 8 ವರ್ಷ ಆತ್ರಿ ನಾವು ಮನೆ ಕಟ್ಸಿದ್ದ? ಯಾವ ದಿಕ್ಕು ಬಾಗಿಲು? ಪೂರ್ವ ದಿಕ್ಕು. ರಸ್ತೆ ಯಾವುದು? ಉತ್ತರದ ದಕ್ಷಿಣ ರಸ್ತೆ. ಉತ್ತರಕ್ಕೆ ರಸ್ತೆ ಇದೆಯಾ? ಓಕೆ. ಕಾಂಪೌಂಡ್ ಹಾಕಿದ್ದೀರಾ? ಕಾಂಪೌಂಡ್ ಇಲ್ರಿ, ಹಿಂದ ಒಂದ್ ಸ್ವಲ್ಪ ಮಾಡಿ ಕಾಂಪೌಂಡ್. ಓಕೆ. ಅಳತೆ ಎಷ್ಟು ಗೊತ್ತಾ ಮನೆದು? ಮನೆ ಅಳತೆ 30-40 ಅಂತ ಅಂದ್ರೆ ಇವ್ರ. ಅಮ್ಮ, ಸೈಟ್ ಕೇಳ್ತಾ ಇಲ್ಲ ನಾನು. ಮನೆ ಎಷ್ಟಡಿ ಕಟ್ಟಿದ್ದೀರಾ? 30-40. ಪುನಃ ಅದನ್ನೇ ಹೇಳ್ತೀಯಲ್ಲ ತಾಯಿ. ಸೈಟ್ ಇರೋದು ಎಷ್ಟು? 30-40 ಸೈಟ್ ಇರೋದಾ? ಮನೆ ಕಟ್ಟೋದು 30-40? ಅದನ್ನ ಕಟ್ಟಾರ. 2 ರೂಮ್ ಆಗಿ ಒಂದು ಹಾಲು, ಒಂದು ಕಿಚನ್. ಅಮ್ಮ, ನಿನಗೆ ಈ ರೀತಿ ಮಾಹಿತಿ ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ಮನೆಯ ಒಳ ಅಳತೆ, ಗೋಡೆಯಿಂದ ಗೋಡೆಗೆ ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು, ದಯವಿಟ್ಟು ಈ ಬರ್ತಾ ಇರ್ತಕ್ಕಂಥ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ ನೋಡ್ಬಿಟ್ಟು ಅವ್ರು ಕರೆ ಮಾಡಿ ವಿಷಯ ತಿಳಿಸು. ನೀನು ಒಂದು ಗೊತ್ತಿಲ್ಲ ಅಂದ್ರೆ ನಾನು ಕರೆಕ್ಟ್ ಮಾಹಿತಿ ಕೊಡೋಕ್ಕಾಗಲ್ಲ. ಒಂದು, ನಿಮ್ಮ ಮಗು ಕರೆಕ್ಟ್ ರಾತ್ರಿ ಹೊತ್ತು ಮಲ್ಕೊಂಡ ತಕ್ಷಣ ನಿದ್ದೆ ಮಾಡಲ್ಲ. 2ನೇದು, ಚೆನ್ನಾಗಿ ಹಗದು ತಿನ್ನಲ್ಲ, ಯೋಚನೆ ಮಾಡ್ಕೊಂಡು ತಿನ್ನತ್ತೆ. 3ನೇದು, ಸಮಯಕ್ಕೆ ಸರಿ ಊಟ ಮಾಡಲ್ಲ. ಈ ತಪ್ಪು ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳದು ಒಬ್ಬಳದೇ ಅಲ್ಲ. ನಿಮ್ಮ ಕುಟುಂಬದ ಸತ್ಯನ ತಿಳ್ಕೊಬೇಕಂದ್ರೆ ಈ ಅಳತೆಯನ್ನ ಕಳಿಸ್ಕೊಡಿ, ವಿಷಯ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಲಕ್ಷ್ಮಿ ಅಂತ, ಚಿತ್ರದುರ್ಗದಿಂದ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ನಕ್ಷತ್ರ ಹೇಳಿ ಮಾ. ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಾರಾಯಣ, ಹೇಳಿಮ್ಮ. ಯಾರು? ಹಸ್ತ ನಕ್ಷತ್ರ. ಪಾಪ ಎಷ್ಟು ವರ್ಷದ್ದು? 9 ತಿಂಗಳು. ಹೆಣ್ಣ ಗಂಡ?
ಗಂಡು. ಮೊದಲನೇ ಮಗುನಾ? ಮೊದಲನೇ ಮಗು. ಓಕೆಮ್ಮ. ನೀನು ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? 3 ವರ್ಷ ತುಂಬಿತ್ತೆ ಸರ್. ವಾರ ಯಾವುದು ಮದುವೆದು? ಗುರುವಾರ. ನೀವು ಹುಟ್ಟಿದ್ದು? ಶನಿವಾರ. ಓಕೆ. ಈಗ ಮಗು ಬಗ್ಗೆ ಏನು ಡೌಟ್ ಇದೆ ನಿಂಗೆ? ಸುಮ್ಮನೆ ಆಟ ಮಾಡ್ತಾನೆ ಸರ್, ಜೋಳ ಕಿರಿಕಿರಿ ಮಾಡ್ತೀನಿ, ಆಮೇಲೆ ನಾವು ಹಿಡಿದೇ ಅಷ್ಟ. ನಿನಗೆ ಹಠ ಇದೆಯಾ, ಕೋಪ ಇದೆಯಮ್ಮ ನಿನಗೆ? ನೀವು 2 ಇದ್ದಾವೆ ಸರ್. ನೋಡು ಮತ್ತೆ ಈ ಫ್ಯಾಕ್ಟ್ರಿ ಯಾವ ಬರ್ತದೆ ಹೇಳು ಮತ್ತೆ. ನೀವು ಮಾತ್ರ ಒಪ್ಕೊಂಡ್ಬಿಡ್ಬೋದು, ತಾಯಿ ತಂದೆ ಒಪ್ಕೊಳ್ಳಲ್ಲ. ಮಗು ಮಾತ್ರ ತೋರಿಸ್ತಾರೆ ಮಗು ಹಠ ಮಾಡುತ್ತೆ ಅಂತ. ಅಮ್ಮ ಸರಿನಾ? ಹಲೋ, ಅಲ್ಲ ನಿನಗೆ ಹಠ ಇದೆ, ಬೇಜಾರಿದೆ, ಹೌದಲ್ಲಮ್ಮ? ತುಂಬಾ ಬೇಜಾರಿಂದ. ಹಂಗಿದ ಮೇಲೆ ಈಗ ಮಗುಗೆ ಹಿಂಗಿದೆ ಅಂದ್ರೆ ಈ ಕಾರಣ ತಿಳ್ಕೊಳ್ಳೋಣ ಅಂತ ಕೇಳ್ತಾ ಇದ್ಯಾ? ಸರ್. ಓಕೆ. ನಿಮ್ಮನೆ ಎಷ್ಟು ವರ್ಷದ್ದು? ನಮ್ಮನೆ ಈಗ 10 ವರ್ಷದ ಸರ್ ಕಟ್ಟಿದ್ದಾರೆ. ಕಟ್ಸಿದ್ದಾ? ಓಕೆ. ಅದ್ರ ಅಳತೆ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಅಳತೆ ತಗೋ ಫಸ್ಟು. ನಿಮ್ಮ ಯಜಮಾನ್ ಇದ್ರ ಬಗ್ಗೆ ಎಲ್ಲ ನಂಬ್ತಾರಾ? ನಂಬ್ತಾರೆ ಸರ್. ಸರಿ, ಹಾಗಿದ್ಮೇಲೆ ಇದನ್ನ ಮನೆ ಅಳತೆ ತಗೋ ಅಂತ ಹೇಳಿ ಯಜಮಾನರಿಗೆ ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು ಅಂತ ಅಳತೆ ತಗೊಂಡು ಮತ್ತೆ ಹಸ್ತ ನಕ್ಷತ್ರ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹೋದ್ರೆ ಗಂಡು ಮಗುನ ಹೆಣ್ಣು ಮಗುನ? ಗಂಡು ಮಗು ಸರ್. ಸೊ ಈಗ ನಿಮ್ಮ ತಂದೆ ಮನೆ ಕತೆ ಈ ಮಗುನಲ್ಲಿ ಬಂದಿದೆ ಸರ್. ಅದೇ ಸಮಸ್ಯೆ ನನ್ನ ಸಂಬಂಧ ಅದೇ ಅನ್ನಿಸ್ತಾ? ಸರ್, ನನ್ನ ತಮ್ಮ ಸೇಮ್ ನಾವು ಹುಟ್ಟಿದ ದಿವಸನೇ ಹಿಂದೆ ಬಿಟ್ಟಿದ್ದಾರೆ. ಸರಿ, ಯಾಕೆ ತಿಳ್ಕೊಳ್ದೆ ಹಿಂಗೆ ಎಳ್ಕೊಂಡು ಹೋಗ್ತಿದ್ರಾ? ನಿಮ್ಮ ಅಪ್ಪನ ಮನೆಯಲ್ಲೂ ಈ ಕಂಪ್ಲೇಂಟು, ನಿಮ್ಮ ಮನೆಯಲ್ಲೂ ಈ ಕಂಪ್ಲೇಂಟ್, ಹಿಂಗೆ ಎಳ್ಕೊಂಡು ಹೋಗ್ತೀರಾ? ಇಲ್ಲ ಸರ್, ಅದನ್ನ ತಿಳ್ಕೋಬೇಕು ಅಂತ ತುಂಬಾ ಸಲಹೆ ಮಾಡ್ತೀನಿ ಸರ್. ಅದನ್ನ ನಿಮ್ಗೆ ಹೆಂಗ್ ಸ್ವಲ್ಪ ನಿಮ್ಗೆ ಹೆಂಗ್ ಕೊಡ್ಬೇಕು ಅಂತ. ಅಲ್ಲಮ್ಮ, ಫೋನ್ ಮೂಲಕನೇ ತಿಳ್ಕೊಳಕ್ಕಾಗತ್ತ ತಾಯಿ? ಬುಡ್ಕೊಂಡು ಬರ್ಬೇಕಲ್ಲ. ಮಾಧ್ಯಮದಲ್ಲಿ ದಿನಾ ನೋಡ್ತೀಯ ಕಾರ್ಯಕ್ರಮನ, ಅಡ್ರೆಸ್ ತಿಳ್ಕೊಂಡು ಬರೋಕ್ಕಾಗಲ್ಲ ಅಂದ್ರೆ ಅದು ಬಿಡಲ್ಲ ನಿಮ್ಮನ್ನ. ಇವತ್ತೇ ತೀರ್ಮಾನ ಮಾಡು, ಮನೆ ಅಳತೆ ತಗೊಂಡು ಆ ಅಳತೆನ ಈ ನಂಬರ್ಗೆ ಕಂಪ್ಲೀಟ್ ಆಗಿ ಕಳಿಸ್ಕೊಡು. ಆಮೇಲೆ ನಿಮ್ಗೆ ಅವಕಾಶ ಆದ್ರೆ ನಾನು ಮಾತಾಡ್ತೀನಿ, ಮುಂದೆ ಏನ್ ಮಾಡ್ಬೇಕು ಹೇಳ್ಕೊಡ್ತೀನಿ, ಆಯ್ತಾ? ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ನೀವು ನಕ್ಷತ್ರಗಳ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ. ಇಲ್ಲಿ ಸಾಮಾನ್ಯವಾಗಿ ಅಷ್ಟೋ ಇಷ್ಟ ಗೊತ್ತಿರುತ್ತೆ. ಏನು ನಮ್ಮ ಕುಟುಂಬದಲ್ಲಿ ಏನು ಆಗ್ತಾ ಇದೆ ಅಂದ ಮೇಲೆ ನಮ್ಮ ಮನೆಯಲ್ಲೂ ಈ ತರನೇ ಆಗ್ತಾ ಇದೆಯಲ್ವಾ, ಅಪ್ಪನ ಮನೆನೋ ಗಂಡನ ಮನೆನೋ, ಈ ಎರಡರಲ್ಲಿ ಅಡ್ರೆಸ್ ಅಲ್ಲೇ ಇರುತ್ತೆ. ಮಗು ಹುಟ್ಟಿದ್ದಕ್ಕೆ ಹೆಣ್ಣು ಮಗು ಹುಟ್ಟಿದ್ರೆ ಅಪ್ಪನ ಮನೆ ವಂಶಕ್ಕೆ ಹೋಗ್ಬಿಡ್ಬೇಕು. ಹೆಣ್ಣು ಮಗು ಹುಟ್ಟಿದ್ರೆ ಅಪ್ಪನ ವಂಶಕ್ಕೆ ಹೋಗ್ಬಿಟ್ರೆ ಅಲ್ಲಿ ಸಿಕ್ಬಿಡುತ್ತೆ. ಏನು, ಅಪ್ಪನ ಜೊತೆ ಒಡ ಹುಟ್ಟದ ಅಕ್ಕ ತಂಗಿರು ಏನೇನು ಆಗಿದ್ದಾರೆ ಚಿತ್ರಾನ್ನ, ಆ ಚಿತ್ರಾನ್ನ ರಿಸಲ್ಟೇ ಇಲ್ಲಿ ಬಂದಿರುತ್ತೆ. ಆಮೇಲೆ ಅವರಮ್ಮ ಅಂದ್ರೆ ಅಜ್ಜಿ, ಇಷ್ಟಲ್ಲಿ ಸಿಕ್ಬಿಡುತ್ತೆ ಕಣಮ್ಮ. ಗಂಡು ಮಗು ಆಗಿದ್ರೆ ಮನೇಲಿರ್ತಕ್ಕಂಥ ಪತ್ನಿ ಇರ್ತಾರೆ, ಧರ್ಮ ಪತ್ನಿ, ಅವ್ರ ಸಹೋದರರು, ಅವ್ರ ಜನ್ಮ ಕೊಡ ತಂದೆ, ಅಮ್ಮ, ಈ ಎರಡರಲ್ಲೇ ರಿಸಲ್ಟ್ ಇರುತ್ತೆ. ಈ ಎರಡು ಸತ್ಯವನ್ನ ತಿಳ್ಕೊಳ್ದೆ ನಮ್ಮ ಜನ ಶಾಸ್ತ್ರ ಕೇಳ್ತೀನಿ, ಜ್ಯೋತಿಷ್ಯ ಕೇಳ್ತೀನಿ, ದೇವ್ರ ಹತ್ರ ಹೋಗ್ತೀನಿ, ನೀವೇ ತಿಳ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಆಗ್ತಾ ಇರೋ ಸಮಸ್ಯೆಗಳಿಗೆ ಗಂಡಲ್ಲಿ ಸಮಸ್ಯೆ ಬಂದ್ರೆ ಹೆಣ್ಣಿನ ವಂಶ ತಗೊಳ್ಳಿ, ಹೆಣ್ಣಲ್ಲಿ ಬಂದ್ರೆ ಗಂಡಿನ ವಂಶ ತಗೊಳ್ಳಿ. ನಿಮ್ಮ ಮನೇಲಿ ಏನು ನಡೀತಾ ಇದೆ, ನಮ್ಮಲ್ಲಿ ಆ ಮಗು ಹುಟ್ಟಿದೆ ಅಂತ ತಿಳ್ಕೊಳ್ದೇನೆ ನೀವು ಅದನ್ನು ರಿಪೇರಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡಿ. ಈ ಸತ್ಯವನ್ನ ಬೇರೆ ನೀವು ಎಲ್ಲೇ ಜ್ಯೋತಿಷಿಗಳ ಹತ್ರ ಹೋದ್ರೆ ಅಪ್ರಾಣೆ ಯಾರು ಬಾಯಿ ಬಿಡಲ್ಲ. ಅದು ಗೊತ್ತಿಲ್ಲವೋ ಇಲ್ಲೋ ನನಗೆ ಗೊತ್ತಿಲ್ಲ, ನೀವೇ ಡಿಸೈಡ್ ಮಾಡಿ. ಕಾರ್ಯಕ್ರಮ ನೋಡ್ತಾ ಇರೋರು ಪ್ರತಿಯೊಬ್ಬರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಆರೋಗ್ಯ ರಹಸ್ಯ ಕಾರ್ಯಕ್ರಮ ಅಂದರೆ ನಮಗೊಂದು ಜ್ಞಾನೋದಯ ಆಗ್ತಾ ಇದೆ, ನಮಗೊಂದು ತಿಳುವಳಿಕೆ ಬರ್ತಾ ಇದೆ, ನಮಗೆ ಅರಿವನ್ನು ಮೂಡಿಸ್ತಾ ಇದೆ, ನಾವೇನೋ ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಇಲ್ಲೇನೋ ಒಂದು ಸತ್ಯ ಇದೆ. ಇದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಕಾರ್ಯಕ್ರಮ ನೋಡಬೇಕು. ಯಾಕೆ ಅಂದರೆ ನೀವು ಯಾರ ಹತ್ರನೋ ಕೈಕಟ್ಟೆ ಕೊಟ್ಕೊಂಡು ಕಾಯ್ಕೊಂಡು ಕುತ್ಕೊಳ್ಳೋದು ಬೇಡ. ನಮ್ಮ ಸಮಸ್ಯೆ ಯಾವುದರಿಂದ ಬರ್ತಾ ಇದೆ, ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಈ ಕಾರ್ಯಕ್ರಮದಲ್ಲಿ ಅನ್ನೋದು ನಿಮಗೆ ಗಂಡಾಘೋಷ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ನೀವೆಲ್ಲ ಬಳಸ್ಕೊಳ್ಳಿ, ನೆಮ್ಮದಿಯಾಗಿ ಬದುಕಕ್ಕೆ ಪ್ರಯತ್ನ ಮಾಡಿ. ಇದ್ರ ಮೇಲೆ ನಾನು ಇನ್ನೂ ಹೇಳೋಕ್ಕೆ ಇಷ್ಟಪಡಲ್ಲ, ಬೇರೆಯವ್ರನ್ನ ನಿಂದನೆ ಮಾಡೋದು ಬೇಡ. ಸರಿಗಿಲ್ಲ, ನಿಮ್ಮ ಥರ ಯಾರು ಹೇಳಲಿಲ್ಲ, ನೀವು ಮದುವೆ ಆಗ ಮುಂಚೆ ನೀವೇ ಸಿಕ್ಕಿದ್ರೆ ನಾನು ಮದುವೆ ಸರಿಯಾಗಿ ಮಾಡ್ಕೊತಿದ್ದೆ, ಇದೆಲ್ಲ ಕಾರಣಗಳು ಬೇಡ. ಈಗಾರು ಸಿಕ್ಕಿದಾರಲ್ಲ ಗುರುಗಳು, ಕರೆಕ್ಟ್ ಮಾಹಿತಿ ಸಿಗ್ತಾ ಇದೆ. ನಮ್ಮ ಮಟ್ಟದಲ್ಲಿಟ್ಟರು ಮಕ್ಕಳನ್ನ ರಿಪೇರಿ ಮಾಡೋಣ, ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟೋದು ಮಕ್ಕಳು ರಿಪೇರಿ ಮಾಡೋಣ. ಈ ಸತ್ಯವನ್ನು ದಯವಿಟ್ಟೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬೇರೆಯವ್ರ ಹತ್ರ ಕೇಳಿ ತಲೆ ಕೆಡಿಸ್ಕೋಬೇಡಿ. ಈ ಸತ್ಯ ನೇರವಾಗಿ ಸಿಗ್ತಾ ಇದೆ ನಿಮಗೆ, ಪ್ರಯತ್ನ ಮಾಡಿ. ಹೌದು, ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ, ಸ್ನೇಹ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ಹೇಳಿಮಾ. ನಮ್ದು ವಾಸಲಕ್ಷ್ಮಿ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ.
ಹಲೋ ಹಲೋ. ಹಲೋ ಹಾಂ ಹೇಳಿಮ್ಮ. ಸುಜೋನಿಗೆ ನಮಸ್ತೆ. ಹೇಳಪ್ಪ. ನಮ್ದು ಸ್ವಾತಿ ನಕ್ಷತ್ರ. ಅದು ಮನೇಲಿ ಗಲಾಟೆ, ಗಂಡ ಹೆಂಡತಿ ಜಗಳ. ಅಮ್ಮ ಈಗ ಸ್ವಾತಿ ನಕ್ಷತ್ರ ಯಾರು? ನಂದು ನಿಂದೇನಾ? ಏನು ಓದಿದ್ಯಮ್ಮ? ನನ್ನ ಸೆಕೆಂಡ್ PU ಆಗಿದೆ. ಓಕೆ. ಯಾರ್ದು ಜಗಳ ಅಂತ ಇರೋದು ನೀನು? ಅದೇ ಮನೆಯಲ್ಲಿ ತೊಂದರೆ, ಗಂಡ ಹೆಂಡತಿ ಜಗಳ ಮನೆಯಲ್ಲಿ. ಮದುವೆ ಆಯ್ತಾ ನಿಂದು? ಆಗಿದೆ. ಎಷ್ಟು ವರ್ಷ ಆಯ್ತು? 4 ವರ್ಷ. ಯಾವ ವಾರ ಮದುವೆ ಆಯ್ತು? ಗುರುವಾರ. ನೀನು ಹುಟ್ಟಿದ್ದು? ನಾನು ಜುಲೈ 24. ಓಕೆ ಅಮ್ಮ, ನೀನು ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ, ಬೇಜಾರು ಮಾಡ್ಕೋಬೇಡ. ಸ್ವಾತಿ ನಕ್ಷತ್ರದಲ್ಲಿ ಎಣ್ಣೆ ಹುಟ್ಲಿ ಗಂಡೆ ಹುಟ್ಲಿ ತಿಳ್ಕೋಬೇಕು, ಗ್ರಹಣ ಹಿಡಿದಿದೆ ದೇಹಕ್ಕೆ ಅಂತ ಅರ್ಥ. ನಿನ್ನನ್ನು ನೋಡಿದವರು ಗಂಡ ಆಗ್ಬೋದು, ಕುಟುಂಬದಸ್ಥರು ಯಾರೇ ಆಗಿರ್ಬೋದು, ನಿನ್ನ ನೋಡಿದ್ರೆ ಅವ್ರಿಗೆ ಏನೋ ಒಂಥರ ಆವೇಶ, ಬೇಜಾರಾಗತ್ತೆ ಹೊರ್ತು ಪ್ರೀತಿಯಿಂದ ಮಾತಾಡೋಕ್ಕೆ ನಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ನಿನ್ನ ಮುಖ ನೋಡಿದ್ರೆ ಹಂಗ, ನಾನು ಯಾಕಾರಿ ಹುಟ್ಟಿದೆ, ಯಾರು ನನ್ನ ಅರ್ಥನೇ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಅಂತ ನೀನು ಕೊರಗ್ತಾನೇ ಇದೆಯಾ ಹೊರ್ತು ಕಾರಣ ತಿಳ್ಕೊಳ್ಳಿಲ್ಲ. ಏನು ಹೇಳ್ತೀಯಾ? ಯಾಕೆ ತಿಳ್ಕೊಳ್ತಾ ಇಲ್ಲ? ಒಂದು. ಎರಡನೇದಾಗಿ, ನೀನು ಹೊಟ್ಟೆ ಭಾಗ ತಗೊಂಡ್ರೆ ಅಮ್ಮ, ನಿಜವಾಗ್ಲೂ ನಿನಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಅಂದರೆ ಕ್ಲಾರಿಟಿಯಾಗಿ, ನೆಮ್ಮದಿಯಾಗಿ, ಖುಷಿಯಾಗಿ, ನಾನು ಹೊಟ್ಟೆ ನನ್ನ ಹತ್ರ ಕರೆಕ್ಟಾಗಿ ಸಪೋರ್ಟ್ ಕೊಡ್ತಾ ಇದೆ ಅನ್ನೋದು ವಿಚಾರ ಗೊತ್ತಾಗಿಲ್ಲ ನಿನಗಿನ್ನೂ. ಏನಮ್ಮ, ಯಾಕೆ ತಿಳ್ಕೊಳ್ಳಿಲ್ಲಮ್ಮ? ಅಲ್ಲ, ನಾವು ನೆಮ್ಮದಿಯಾಗಿರ್ಬೇಕಲ್ವ ತಾಯಿ? ಮತ್ತೆ ಆರೋಗ್ಯವಾಗಿ ನೆಮ್ಮದಿಯಾಗಿಲ್ಲ ಅಂದರೆ ಯಾತಕ್ಕೆ ಬದುಕು, ಯಾತಕ್ಕೆ ಮದುವೆ, ಯಾತಕ್ಕೆ ಮಕ್ಕಳು, ಯಾತಕ್ಕೆ ಪ್ರಪಂಚ ಬೇಕಾಗುತ್ತೆ? ಸ್ವಲ್ಪ ಯೋಚನೆ ಮಾಡು. ನಿಮ್ಮಂಥ ಓದದ ಮಕ್ಕಳು ಇಷ್ಟೊಂದು ಆಧುನಿಕ ಪ್ರಪಂಚದಲ್ಲಿ ಏನೇನೋ ಕಂಡಿಡಿದು ಬಿಡ್ತಾ ಇದ್ದೀವಿ, ಏನೆಲ್ಲ ತಿನ್ನೋದೆಲ್ಲ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ದೇಹಕ್ಕೋಸ್ಕರವಾಗಿ ನೆಮ್ಮದಿಯಾಗಿರೋದಕ್ಕೆ ಯಾರ ಕೈಲಿ ಏನು ಕಂಡುಹಿಡಿಯೋಕ್ಕಂತೂ ಆಗಿಲ್ಲ, ಆಗೋದೂ ಇಲ್ಲ. ಅದನ್ನು ನಾವು ಹಂಗೆ ಅವ್ರ ಹಿಂದೆನೇ ನಾವು ಹೋಗ್ಬಿಟ್ರೆ, ನಾವು ತೀರ್ಮಾನ ಮಾಡಬೇಕು, ನನ್ನ ಹುಟ್ಟಿಗೆ ಮೂಲ ಕಾರಣ ತಂದೆ ತಾಯಿ ಆಗಿರ್ತಾರೆ. ಆದರೆ ನಮ್ಮ ದೇಹದ ರಿಪೇರಿ ನಾವೇ ಮಾಡ್ಕೋಬೇಕು, ನಾವೇ ತಿಳ್ಕೋಬೇಕು ಅನ್ನೋ ಸತ್ಯ ತಿಳ್ಕೊಳ್ಳಮ್ಮ. ನೀನು ಯಾರನ್ನು ನಿಂದಿಸಕೋಬೇಡ, ಯಾರು ನಿಂದಿಸ್ಬೇಡ. ಇದು ನಾನು ತಿಳ್ಕೊಳ್ದೇ ಇರೋ ಅಪರಾಧ ಅಂತ ತಿಳ್ಕೊಂಡು ತೀರ್ಮಾನ ಮಾಡಿ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದೆಯಾ ಯಾವಾಗಾದರೂ? ಹೇಗನ್ಸುತ್ತೆ ನಿನಗೆ ನರಸಿಂಹಸ್ವಾಮಿ ಹತ್ರ ಹೋಗಿ ನಿಂತ್ಕೊಂಡ್ರೆ? ಅಲ್ವಾ? ಅಂದ್ರೆ ತಿಳ್ಕೋಬೇಕು ಏನು ಅಂದ್ರೆ, ತಂದೆ ವಂಶ, ನಿಮ್ಮ ತಂದೆಯ ವಂಶದಲ್ಲಿ, ನಿಮ್ಮ ತಾಯಿಯ ವಂಶದಲ್ಲಿ, ಎರಡೂ ವಂಶದಲ್ಲೂ ಕೂಡ ಎಡೆ ಹಾಕ್ತಕ್ಕಂಥ ಸಂಪ್ರದಾಯ ಇದೆ, ಹೌದಾ? ಈ ಎಡೆ ಹಾಕೋ ಸಂಪ್ರದಾಯದಲ್ಲಿ ಹುಟ್ಟೋದೆ ನಿಂಬೆಹಣ್ಣು ಬೇಕು, ತಡೆ ಒಡಿಸ್ಬೇಕು, ಯಂತ್ರ ಕಟ್ಟಿಸ್ಕೋಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ದಿನಕ್ಕೊಂದು ದೇವಸ್ಥಾನಕ್ಕೆ ಹೋಗ್ಬೇಕು, ದಿನಕ್ಕೊಂದು ಮಂತ್ರ ಹೇಳಬೇಕು. ಈ ತರ ವಿಚಿತ್ರವಾದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದನ್ನ ಪಾಪ ಗಣಪಂಡಿತರುಗಳು ಕೆಲವರು ನರಸಿಂಹಸ್ವಾಮಿ ನಕ್ಷತ್ರ ಭಾರಿ ಒಳ್ಳೆಯದು ಅಂತೇಳಿ ಬಾಯಿ ಮುಚ್ಚಿಸಿ ತಲೆ ಮೇಲೆ ಕಲ್ಲು ಒರೆಸಿ ದುಡ್ಡು ಈಸ್ಕೊಂಡು ಕಳಿಸ್ಬಿಡ್ತಾರೆ. ಅಪ್ರಾಣೆ ಅಲ್ಲ. ಸ್ವಾತಿ ನಕ್ಷತ್ರ ಕುಟುಂಬಕ್ಕೆ, ದೇಹಕ್ಕೆ ವಿಚಿತ್ರವಾದ ಹಿಂಸೆ ಕೊಡ್ತಕ್ಕಂಥ ನಕ್ಷತ್ರ. ಏನಕ್ಕೆ ಅಂದರೆ, ಹಿರಿಯರಿಂದ ಯಾವುದೇ ರೀತಿ ಆಶೀರ್ವಾದಗಳು ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಅದಕ್ಕೆ ಹೊಂದಾಣಿಕೆ ಯಾರ ಜೊತೆನೂ ಆಗಲ್ಲ. ಲವ್ ಮದುವೆ ಮಾಡ್ಕೊಂಡ್ರು ಅಷ್ಟೇ, ಅರೇಂಜ್ ಮದುವೆ ಮಾಡ್ಕೊಂಡ್ರು ಅಷ್ಟೇ, ಮದುವೆ ಮಾಡ್ಕೊಳ್ಳದೆ ಇದ್ರೂ ಅಷ್ಟೇ. ಏನೇ ನೀನು ಹೇಗೆ ಥರ ಇದ್ರೂ ಕೂಡ ನಿನ್ನ ಜೀವನ ಹೇಗೆ ಆರಿಸ್ಕೊಂಡ್ರು ನಿನ್ಗೆ ನೆಮ್ಮದಿ ಸಿಗಲ್ಲ. ಅದಕ್ಕೆ ನೀನು ಮನೆ ಅಳತೆ ಗೊತ್ತಾಗಿದೆಯಮ್ಮ? ನೀವಿರೋ ಮನೆದು? ನಾವೀಗ ಬಾಡಿಗೆ ಮನೆಯಲ್ಲಿ. ಓಕೆ, ಎಷ್ಟು ವರ್ಷದಿಂದ ಇದೆಯಾ? ತಾಯಿ ಮನೆಯಲ್ಲಿ ಇರೋದು. ಓಕೆ, ಆಯ್ತಮ್ಮ. ನಿಮ್ಮ ತಾಯಿ ಮನೆ ಅಳತೆ ಗೊತ್ತಿದೆಯಾ? ಅಂದ್ರೆ ಊರಲ್ಲಿ ಸ್ವಂತ ಮನೆ ಇದೆ, ಅದು 30-40 ಸೈಟು. ಅಲ್ಲ, ಸೈಟ್ ಅಷ್ಟಲ್ಲಮ್ಮ, ಮನೆ ಎಷ್ಟು ಕಟ್ಟಿದ್ರೆ ಅದೊಂದು ಅಳತೆ ಕೊಟ್ರೆ ಇಡೀ ನಿಮ್ಮ ಕುಟುಂಬದ ಕತೆ ಗೊತ್ತಾಗತ್ತೆ. ಮನೆ ಕಟ್ಟಿರೋದು ಒಳ ಅಳತೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಒಳ ಅಳತೆ ಕೊಟ್ರೆ ನೀನು ಎಲ್ಲೇ ಇರೋ ನಿಮ್ಮ ಕಟ್ಟಿರೋ ಮನೆ ನಿಮಗೆ ಯಾವ ಮಟ್ಟಕ್ಕೆ ತಿರುಗಿಸುತ್ತೆ ಅಂತ ಅಲ್ಲಿ ಗೊತ್ತಾಗತ್ತೆ. ಇದನ್ನು ನೀನು ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ವಿಷಯ ತಿಳಿಸು, ಅಳತೆ ಕೊಡು, ನಿನ್ನ ಬಗ್ಗೆ ನೀಟಾಗಿ ತಿಳ್ಕೊ. ಏನೂ ಆಗಿಲ್ಲ, ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡ, ಬೇರೆಯವ್ರನ್ನೇ ನಿಂದನೆ ಮಾಡಬೇಡ, ನಾನು ತಿಳ್ಕೊಂಡು ಸರಿ ಹೋಗ್ತೀನಿ. ಮತ್ತೊಮ್ಮೆ ಸ್ವಾಗತ ಗುರೂಜಿ. ಇನ್ನು ಶಕ್ತಿಯುತ ಮನೆ ಯಾವುದು ಅಂತ? ಈಗ ಮನೆಯಲ್ಲಿ ಶಕ್ತಿ ಹೇಗೆ ತಂದ್ಕೊಳ್ಳೋದು ಅಂತ ಕೆಲವರಿಗೆ ಪ್ರಶ್ನೆ ಆಗತ್ತೆ. ಹಾಗಾದ್ರೆ ನಾವು ಕಟ್ಟಿರೋ ಮನೇಲಿ ಶಕ್ತಿ ಇಲ್ವಾ? ಈಗ ಇಲ್ಲಿ ದೊಡ್ಡ ವಿಶೇಷವಾದ ಪ್ರಶ್ನೆ ಏನಂದ್ರೆ, ಶಕ್ತಿ ಅಂದ್ರೆ ಏನು? ಮನೆಗೆ ಶಕ್ತಿ, ಮನೆಯಲ್ಲಿ ಶಕ್ತಿ ಹೇಗೆ ತಗೋಬೇಕು? ಹಾಗಾದ್ರೆ ಭೂಮಿ ಏನಾಗಾದ್ರೆ ಭೂಮಿಲಿ ಶಕ್ತಿ ಇಲ್ವಾ? ಆದರೆ ಈ ಎರಡು ವಿಚಾರಗಳನ್ನ ಕರೆಕ್ಟಾಗಿ ಗಮನಿಸ್ಕೋಬೇಕು. ಈ ಭೂಮಿ ಮೇಲೆ ನಾವು ಮನೆ ಕಟ್ತಾ ಇದ್ದೀವಿ, ಮೊದಲಿಂದ ಕಟ್ಕೊಂಡು ಬಂದಿದ್ದೀವಿ, ಹೌದಾ?
ಇದಕ್ಕೆ ಉತ್ತರ ತುಂಬ ಸರಳ. ಉದಾಹರಣೆ, ವಾತ ಅನ್ನೋದು ಪ್ರತಿ ಭೂಮಿಯಲ್ಲಿ ಇರುತ್ತೆ. ನಾವಿವತ್ತು ಏನು ಗ್ಯಾಸ್ಟ್ರಿಕ್ ಅಂತ ಅನುಭವಿಸ್ತಾ ಇದೆಯೋ ಮಗುವಿಂದ ಸಾಯೋವರೆಗೂ, ಗ್ಯಾಸ್ಟ್ರಿಕ್ ರೋಗ ಎಲ್ಲಿಲ್ಲ ಸ್ವಾಮಿ, ಯಾರ ಮನೇಲಿಲ್ಲ ಸ್ವಾಮಿ, ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಯಾವಾಗಲೂ ಒಂದ್ಸಲ ಗ್ಯಾಸ್ಟ್ರಿಕ್ಕು, ಈ ಥರ ಅದನ್ನು ಡಿಪೆಂಡ್ ಮಾಡ್ಕೊಂಡು ಹೆಂಗೆಂಗೋ ಹೇಳ್ಕೊತಾರೆ. ಈ ಗ್ಯಾಸ್ಟ್ರಿಕ್ಗೆ ವಾತರೋಗ ಅಂತಾರೆ. ಪ್ರತಿ ಭೂಮಿಯಲ್ಲೂ ವಾತರೋಗ ಇರುತ್ತೆ. ಅದನ್ನು ಹೆಂಗೆ ರಿಪೇರಿ ಮಾಡೋದು ಅಂದರೆ, ಮನೆಯ ಫೌಂಡೇಶನ್ ಕಟ್ಟಡದ ಎತ್ತರ ಎಷ್ಟು ನೀವು ಎತ್ತರ ಮಾಡ್ತೀರಾ, ಭೂಮಿಯಿಂದ ಕಟ್ಟಡದ ಎತ್ತರ ಎಷ್ಟಿರುತ್ತೆ, ಆ ಎತ್ತರಕ್ಕೆ ಎಷ್ಟು ಅಂತರ ಬೇಕಾಗತ್ತೆ, ಅದರ ಒಳಗಡೆ ಏನೆಲ್ಲ ಫಿಲ್ ಮಾಡಬೇಕಾಗತ್ತೆ, ಇದು ನಿಮ್ಮ ಮನೆಗೆ ಕೊಡುವಂಥ ಶಕ್ತಿ. ಆ ಭೂಮಿಯಲ್ಲಿ ಇರುವ ಮಣ್ಣಿನಲ್ಲಿ ಶಕ್ತಿ ಇರಲ್ಲ. ನಮ್ಮ ದೇಹದಲ್ಲೂ ಕೂಡ ಆ ಶಕ್ತಿಯುತವಾದ ಆರೋಗ್ಯ ಇರಲ್ಲ. ಆ ಮನೆಗೆ ನಾವು ತುಂಬಿದಾಗ ಇಡೀ ಕುಟುಂಬಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಮನೆಯಲ್ಲಿರುತ್ತೆ. ಅಮ್ಮ, ಆ ಡ್ರಂಪಲ್ಲಿ ಇವಾಗ ನಾವು ಹಂಡಲ್ಲಿ ನೀರು ತಗೊಂಡು ಎಲ್ಲರೂ ಕುಡಿತೀವಿ, ಹೌದಾ? ಹಾಗೆ ಮನೆಯ ವಾಸದ ಮನೆಯಲ್ಲಿ ಶಕ್ತಿ ಇದ್ದಾಗ ಗಂಡನಿಗೂ ಸಿಗುತ್ತೆ, ಹೆಂಡತಿಗೂ ಸಿಗುತ್ತೆ, ಮಕ್ಕಳಿಗೂ ಸಿಗುತ್ತೆ. ಈಗ ಗಂಡ ಹೆಂಡತಿಗೆ ಬುದ್ಧಿ ಹೇಳೋದು ಬೇಡ, ಹೆಂಡತಿ ಗಂಡನ ಬುದ್ಧಿ ಹೇಳೋದು ಬೇಡ. ಈಗ ಏನ್ ಹೇಳ್ತಾಯಮ್ಮ, ಗಂಡ ಹೆಂಡತಿ ಯಾವಾಗ್ಲೂ ಜಗಳ, ಅದಕ್ಕೆ ನಾನು ತಾಯಿ ಮನೆಗೆ ಹೊಟ್ಟೋಗಿದ್ದೀನಿ. ಈ ತರದ ಕುಟುಂಬಗಳು ಎಷ್ಟೊಂದಿಲ್ಲ. ಹೆಣ್ ಕೊಡ್ಬೇಕಾದ್ರೆ ನೀವು ಮನೆ ಕಟ್ಟೋದು ಕರೆಕ್ಟ್ ಆಗಿದೆಯಾ ಅಂತ ಯಾರು ನೋಡ್ತಾರಾ? ಹಿಂದಿನ ಕಾಲದಲ್ಲಿ ಮನೆನೇ ಮೊದಲು ಚೆಕ್ ಮಾಡ್ತಾ ಇದ್ದಿದ್ದು. 2 ದಿನ ಅಲ್ಲೇ ಇದ್ದು ಮನೆ ಚೆಕ್ ಮಾಡಿ ಹೆಣ್ ಕೊಡ್ತಾ ಇದ್ರು. ಈಗ ಎಲ್ಲ ವಾಟ್ಸಪ್ ಮೆಸೇಜ್ ಅಲ್ಲಿ ಲವ್, ವಾಟ್ಸಪ್ ಮೆಸೇಜ್ ಅಲ್ಲೇ ಮದುವೆ ಆದ್ಮೇಲೆ ಅಯ್ಯೋ ಮೊದ್ಲು ಯಾರೋ ಒಬ್ರು ಇದ್ರಂತೆ, ಅವ್ರಿಗೆ ನಮ್ಗೆ ಗೊತ್ತಿಲ್ಲ, ಟೋಪಿ ಹಾಕಿ ಮದುವೆ ಮಾಡ್ಕೊಂಬಿಟ್ರು ಅಂತ ಆಮೇಲೆ ಶಾಸ್ತ್ರ ಕೇಳ್ತಾರೆ ಅಲ್ವಾ? ಇದೇನು ಹೊಸ್ತೇನಲ್ಲ ಬಿಡು. 3 ಮಕ್ಕಳು ತಾಯಿ ಅಂದ್ರೆ ಇವತ್ತು ಈ ಕಡೆ ಆ ಕಡೆ, ಆ ಕಡೆ ಈ ಕಡೆ ಆಗ್ತಾ ಇದೆ. ಕೇಳಕ್ಕೂ ಬೇಜಾರಾಗ್ತಾ ಇದೆ. ಯಾರು ವಯಸ್ಸಾಗಿ ಮದುವೆ ಆಗದೆ ಇರೋ ಹುಡುಗಿರೇನೋ ಲವ್ ಮಾಡ್ಲಿ, ಓಕೆ. ಮದುವೆಯಾಗಿ ಮಕ್ಕಳಾಗಿ 3-4 ಮಕ್ಕಳು ಆಗ್ಬಿಟ್ಟು ಎಕ್ಸ್ಟ್ರಾ ಚೇಂಜ್ ಮಾಡ್ಕೊಳಕ್ ಹೋದ್ರೆ ಏನಾಗಿರ್ಬೇಡ ನಮ್ಮ ದೇಶದ ಕತೆ, ಏನು ಆಗಿರ್ಬೇಡ ನಮ್ಮ ಭೂಮಿ ಕತೆ ಅಂತ ಯಾಕೆ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ? ಯಾಕೆ ಈ ಸಮಸ್ಯೆ ನಮ್ಮ ದೇಶ ಅನುಭವಿಸ್ಬೇಕು? ಬೇಡ, ದೇಶಕ್ಕೆ ಹೋಗೋದು ಬೇಡ, ನಮ್ಮ ಮನೆ ಯಾಕೆ ಅನುಭವಿಸ್ಬೇಕು? ನಾವೇನೂ ಮಾಡಿಲ್ಲ, ಗೊತ್ತಿಲ್ಲದೆ ಮಾಡಿರುವುದು ಅಂತ ಅವಾಗ ಹೇಳ್ಬಿಟ್ಟಿದ್ದೀನಿ. ಅದೇ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಸಂತಾನ, ಆ ಸಂತಾನನೂ ಕೂಡ ಹುಟ್ಟುವಾಗಲೇ ಸಮಸ್ಯೆ ಅನುಭವಿಸುತ್ತೆ, ರೋಗದಲ್ಲೇ ಬರುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಶಕ್ತಿ ಇಲ್ಲದ ಕಾರಣ, ಆ ಶಕ್ತಿ ತಂದೆ ತಾಯಿ ಪಡ್ಕೊಳ್ಳದೇ ಇರುವ ಕಾರಣ, ಶಕ್ತಿಹೀನವಾದ ತಂದೆ ತಾಯಿ ಹೊಟ್ಟೆಯಲ್ಲಿ ಶಕ್ತಿಹೀನವಾದ ಮಗು ಬರುತ್ತೆ. ಜೀವನ ಮರೆಲ್ಲ ಪೂರ್ಣವಾಗಿ ಮಗುನೂ ಅನುಭವಿಸುತ್ತೆ ಕರ್ಮ ಅಂತ. ತಂದೆ ತಾಯಿನೂ ಅನುಭವಿಸ್ತೀರಾ, ಆಮೇಲೆ ಇನ್ನೊಂದು ಮಗು, ಆಮೇಲೆ ಇನ್ನೊಂದು ಮಗು, ಎಲ್ಲ ನೋಡ್ಬಿಟ್ಟು ಯಾಕೆ 3 ಮಾಡ್ಕೊಂಡೆ ಅಂತ ಆಮೇಲೆ ಯೋಚನೆ ಬರುತ್ತೆ. ಒಂದನ್ನೇ ರೆಡಿ ಮಾಡ್ಕೊಳಕ್ ಆಗ್ತಲ್ಲ, 3 ಆಗೋಯ್ತಲ್ಲ ಅಂತ. ಇದೆಲ್ಲ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಕ್ಕೆ ನಿಮ್ಮ ಮನೆಯ ಶಕ್ತಿಯೇ ಮೂಲ ಕಾರಣ ಆಗತ್ತೆ ಅಂತ. ಇನ್ನು ಮುಂದೆ ದಯವಿಟ್ಟು ನೀವು ಕಟ್ಟಲಿರುವ ಮನೆಗಳ ಬಗ್ಗೆ ಸ್ವಲ್ಪ ಪ್ರಾಣ ಶಕ್ತಿಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತೆ. ಈಗ ವಾತ ರೋಗದ ಒಂದು ವಿಚಾರ ಆಯ್ತು. ಇನ್ನ ಪಿತ್ತ, ಅಮ್ಮ, ಇವೆರಡು ಇದ್ದು ಬಿಟ್ರೆ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಮೆಡಿಕಲ್ ಅಲ್ಲಿ ಇದಕ್ಕೆ ಸಂಶೋಧನೆ ಮಾಡಿ ಅಪ್ರಾಣ ಇನ್ನು 50 ವರ್ಷ ಆದ್ರೂ ಮೆಡಿಕಲ್ ಇದಕ್ಕೆ ಜಾಗ ಸಿಕ್ಕಲ್ಲ. ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂದ್ರೆ ಮಣ್ಣಿನಿಂದ ಹಾರ್ಟ್ ಅಟ್ಯಾಕ್ ಆಗತ್ತೆ ಅನ್ನೋದ ಚಾಲೆಂಜ್ ಮಾಡಿ ರೂಪಿಸಿ ತೋರಿಸ್ತೀನಿ ನಾನು. ಕಟ್ಟುವ ಮನೆಯ ಮಣ್ಣಿನಲ್ಲಿ ಹಾರ್ಟ್ ಅಟ್ಯಾಕ್ ಮಗುಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು, ಮದುವೆ ಆದವ್ರಿಗೆ ಆಗದೇ ಇರೋರ್ಗಾಗ್ಬೋದು. ಸಂಶೋಧನೆಯಿಂದ ಸಿಗ್ಲಿಕ್ಕಾಗಲ್ಲ. ನಿಮ್ಮ ಮನೆಯ ಮಣ್ಣಿನಿಂದ, ನೀವು ವಾಸ ಮಾಡುತ್ತಿರುವ ಮಣ್ಣಿನಿಂದ ನಿಮ್ಮ ರೋಗ ರುಜಿನಗಳನ್ನು ಉತ್ಪತ್ತಿ ಮಾಡತಕ್ಕಂತಹ ಶಕ್ತಿ ಇದೆ. ನಮಗೆ ಬೇಕಾಗಿರೋ ಶಕ್ತಿ ಯಾವುದು? ಆರೋಗ್ಯ ಶಕ್ತಿ. ನಾವು ಕಟ್ಟುತ್ತಿರುವ ಮನೆಯಲ್ಲಿ, ನಾವು ಕಟ್ಟಿರುವ ಮನೆಯ ನಿವೇಶನದಲ್ಲಿರ್ತಕ್ಕಂಥದ್ದು ಯಾವುದು? ಅನಾರೋಗ್ಯದ ಶಕ್ತಿ. ಅದಕ್ಕೋಸ್ಕರವಾಗಿ ಮುಂದಿನ ಬಾಗಿಲಿಂದ ಹಿಂದಿನ ಬಾಗಿಲು 2 ಬಾಗಿಲಿಟ್ರೆ, ಹಿಂದಿನ ಬಾಗಿಲು ಪಿತ್ತ ವಾತ ಈ 2 ದ್ವಾರದಲ್ಲಿ 2 ರೋಗಗಳನ್ನ ನಿವಾರಣೆ ಮಾಡಿಕೊಂಡು ಸಮತಟ್ಟವಾಗಿರ್ತಕ್ಕಂಥ ಸತ್ಯವನ್ನು ಹೇಳೋದಕ್ಕೆ ಅಳತೆ ಒಂದೇ ಆಗಿರಬೇಕು. ವಾತ ಪಿತ್ತ ಇರ್ತಕ್ಕಂಥ ಮನೆ ಎಲ್ಲವೂ ಅದೇ ಮನೆನೇ. ಈಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಹೇಳ್ತೀನ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಹೇಳೋರು ಬೇಕಾಷ್ಟು ಜನ ಇದ್ದಾರೆ. ಹೆಂಗೆಂಗೋ ಆಯ್ತದೆ, ಬೆಳಗ್ಗೆ ಹೇಳ್ತೀನ ನಾನು, ಅಯ್ಯೋ ಯಾರಿಗಾರು ಹೇಳ್ಬಿಡ್ರಪ್ಪ, ಫೋನ್ ಮಾಡ್ಬಿಡ್ರಪ್ಪ, ಇಲ್ಲಿ ನಡೀರಪ್ಪ, ಅಡ್ಮಿಟ್ ಮಾಡಿ. ಈ ಒಂದು ಭಯವನ್ನು ಉಂಟು ಮಾಡುವುದೇ ನಿಮ್ಮ 2 ಅಳತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದ ಎಲ್ಲಿವರೆಗೂ ಇದ್ರ ಬಗ್ಗೆ ವಾದ ಮಾಡೋಣ. ಮನೆ ಒಂದೇ ಅಳತೆ ಇರಬೇಕು, 2 ಅಳತೆ ಬೇಡ, ಬಾರ್ದು. ಈ 2 ಅಳತೆ ಮಾಡಿಕೊಂಡೇ ನಾವು ಈ ಜೀವನದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥದ್ದು. ಇನ್ನ ಮೇಲೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಅಳತೆ ಒಂದೇ, ಆಳ ಒಂದೇ. ಇದು ಪ್ರಪಂಚದ ಇತಿಹಾಸದಲ್ಲಿ ಮೊದಲನೇ ಶಾಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ನಾನು ಹೇಳ್ತಿರ್ತಕ್ಕಂಥದ್ದು. ಇದು ಗಾಬರಿ ಆಗೋದು ಬೇಡಿ. ಮನೆಯ ಕಟ್ಟಡದ ಆಯದ ಅಳತೆ ಜೊತೆಗೆ ಅದರ ಆಳ, ಇದು ನಿಮ್ಮ ಮನೆಗೆ ಶಕ್ತಿ ಕೊಡೋದು. ಫೌಂಡೇಶನ್ ಆಳ ಎಷ್ಟಿರಬೇಕು ಗೊತ್ತಿದೆಯಾ? ಪುರೋಹಿತರು ಹೇಳ್ತಾರಾ? ಇಲ್ಲ.
ಹೆಂಗ್ ತಿಳ್ಕೊತೀರಾ ನೀವು? ಇದು ಸಮಸ್ಯೆ ಆಗಿರುವ ಕಾರಣ ಇದನ್ನು ನಿಮಗೆ ಎಚ್ಚೆತ್ಕೊಂಡು ಆದಷ್ಟು ಮಟ್ಟಕ್ಕೂ ನೆಮ್ಮದಿಯಾಗಿರೋದಕ್ಕೆ ಏನು ಬೇಕೋ ಮಾಹಿತಿ ಕೊಡೋಣ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಸುಮ್ಮನೆ ಏನೋ ಕೇಳಬೇಕು ಕಾಟಾಚಾರಕ್ಕೆ ಅಂಥವ್ರು ದಯವಿಟ್ಟು ಕರೆ ಮಾಡಬೇಡಿ. ಕಾಟಾಚಾರಕ್ಕೆ ದಯವಿಟ್ಟು ಕರೆ ಮಾಡಿದ್ರೆ ನಾನು ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ನಂಬಿಕೆ ಇದೆ, ತಿಳ್ಕೊಳ್ಳೇಬೇಕು ಅನ್ನೋರು ದಯವಿಟ್ಟು ಕರೆ ಮಾಡಿ. ಬೇಕಾಬಿಟ್ಟು ಕರೆ ಮಾಡಿ ಸಮಯ ವ್ಯರ್ಥ ಮಾಡಿ ನಮ್ಮನ್ನು ವ್ಯರ್ಥ ಮಾಡಬೇಡಿ. ಆಮೇಲೆ ಚೆನ್ನಾಗಿರೋರು ಕೇಳುವಂಥವ್ರಿಗೂ ಸೈಡ್ಗೆ ಹಾಕ್ಬೇಕಾಗತ್ತೆ. ನಮಗೆ ಸಿಗೋದೇ ತುಂಬ ಟೈಮ್ ಕಮ್ಮಿ, ನಾವು ಮಾತಾಡೋದು ಕಮ್ಮಿ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಭಕ್ತಿಯಿಂದ ತಿಳ್ಕೊಳ್ಳೇಬೇಕು ಅನ್ನೋದಿದ್ರೆ ದಯವಿಟ್ಟು ಕರೆ ಮಾಡಿ, ನಿಮ್ಮ ನಂಬರನ್ನು ಕಳಿಸ್ಕೊಡಿ, ಮಾಹಿತಿ ಕೊಡೋಣ. ಸ್ವಲ್ಪ ತಡ ಆಗತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಮಾಹಿತಿನ ತೋರಿಸ್ತಾ ಹೋಗ್ತೀನಿ. ಈಗ ಒಂದು ಚಿತ್ರ ತೋರಿಸ್ಬಿಡೋಣ. ಏನು ಜೀವ ಶಕ್ತಿ ಇರುವ ಮನೆ ಎಷ್ಟು ಮಟ್ಟಗೈತೆ ಸ್ವಲ್ಪ ಕಣ್ಬಿಟ್ಟು ನೋಡ್ಬಿಡಿ. ಹೊಸ ಮನೆ ಇದು, ಪುಣ್ಯಾತ್ಮ ಯಾರೋ ಮಾಡಿದ್ದಾರೆ, ಹೆಸರೇಳೋದು ಬೇಡ. ಈಗ ಇನ್ನೂ ಹೊಸ ಮನೆ ರೆಡಿ ಆಗಿದೆ ನೋಡಿ. ಮನೆ ಒಳಗಡೆ ಕತ್ಲೆ ಕಾಣಿಸ್ತಾ ಇದ್ದೀನಮ್ಮ. ಏನಮ್ಮ ಆಗಬೇಕು ಮನೆ? ಕಾಲ್ರ ಮನೆ ಆಗಿದೆ ಅದು. ಒಂದು ಡೋರು, ಆಮೇಲೆ ಮುಂದ್ಗಡೆ ವಿಧಾನಸೌಧ ಪೋರ್ಟಿಕೋ. ಈ ಪೋರ್ಟಿಕೋ ಹಾಕಾಕೆ ನಮ್ಮ ಕರ್ನಾಟಕ ಜನ ಸತ್ತೋಗ್ಬಿಡ್ತಾ ಇದ್ದಾರೆ ಎಲ್ಲ. ಮನೆ ಕಟ್ಟಿ ಅದು ಯಾವ ಪುರುಷಾರ್ಥಕ್ಕೆ ಪೋರ್ಟಿಕೋ ಹಾಕ್ತಾರೋ. ಆಮೇಲೆ ಮೆಟ್ಲು ಹತ್ತಕ್ಕೆ ಏನಮ್ಮ ಎಷ್ಟು ಮೂಲೆ ಆಯ್ತು ನೋಡಮ್ಮ ಮನೆ, ಎಷ್ಟು ಮೂಲೆ ಲೆಕ್ಕ ಹಾಕ್ತೆ, ಲೆಕ್ಕ ಹಾಕು. ಎಲ್ಲಿಂದ ಆಗತ್ತೆ ಮನೆ ಕಟ್ಬಿಟ್ಟು ಈ ತರ? ಅಂದ್ರೆ ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಂಟಿ ಕಣ್ಣು, ವೆಂಟಿಲೇಟರ್ ಒಂದ್ ಸೈಡ್ ಪೂರ್ತಿ ಇಟ್ರು. ಕಳ್ತನ ಮಾಡೋ ಮನೆ ಯಾವುದು ಅಂದ್ರೆ ಇದೇನೆ. ನಮಗೆ ಕಣ್ಣು ಭಗವಂತ 2 ಕೊಟ್ಟಿದ್ದಾನಲ್ವಾ, ಬಾಗಿಲ ಪಕ್ಕ ಒಂದು ಕೊಟ್ಬಿಡೋದ ಪೂರ್ತಿ ಉದ್ದಕ್ಕೂ, ಕಳ್ಳ ಬಂದು ತೆಗಿಲಿ ಅಂತ. ಇದು ಕಳ್ಳನ್ಗೆ ತುಂಬಾ ಅನುಕೂಲ. ಯಾವುದು ಉದ್ದ ವೆಂಟಿಲೇಟರ್ ಇಟ್ರೆ ಕಳ್ಳನ್ಗೆ ಅನುಕೂಲ. ಕ್ಲೀನಾಗಿ ಬೆರಳು ಹಾಕ್ಬಿಟ್ಟು ಟಕ್ಕಂತ ಓಪನ್ ಮಾಡ್ಕೋಬಹುದು. ಇದೆಲ್ಲ ನಮ್ಮ ಜನಕ್ಕಿನ್ನೂ ಅರ್ಥ ಆಗ್ತಾ ಇಲ್ಲ. ನೋಡ ಕಿಟಕಿ ಅಲ್ಲಿ ಆಕಾಶದಲ್ಲಿ ಐತೆ, ಚಿಕ್ಕದು, ಅದು ಇಷ್ಟೇ ರೂಮ್ ಮಾಡ್ಕೋ ಕಿಟಕಿ. ಏನಮ್ಮ ಒಂದ್ ಮನೆಗೆ ಒಂದು ಕಿಟಕಿ ಮಾಡೋ ಗೊತ್ತಿಲ್ಲ, ಒಂದು ಬಾಗಿಲು ಅಗಲ ಎತ್ತರ ಎಷ್ಟು ಇರೋದು ಗೊತ್ತಿಲ್ಲ ಅಂದ್ರೆ ಏನಕ್ರಿ ಮನೆ ಕಟ್ತೀರಾ? ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ಕಟ್ಟವ್ರೆ, ಮೂಲೆಗಳು ಎಲ್ಲೆಲ್ಲೋ ತಿರ್ಕೊಂಡೈತೆ, ಆ ಮೂಲೆ ಎಲ್ಲೋ ಹಿಂದೆ ಐತೆ, ಈ ಮೂಲೆ ತಂದು ಮುಂದಕ್ಕೆ ಇಟ್ಟಿದ್ದಾರೆ. 3 ಮೂಲೆ ಹೊರಗಡೆಯಿಂದ ನೋಡಿದ್ರೆ ಅಮ್ಮ ಆ ಮೆಟ್ಲು ಹತ್ತದ್ ಮಾಡಿದಾರಲ್ಲ, ಅದು ಎಷ್ಟು ಮಕ್ಕಳನ್ನ ಹಾಳು ಮಾಡ್ತದೆ ಅಂತಂದ್ರೆ ಅಂತಿಂತ ಸಮಸ್ಯೆ ಅನುಭವಿಸಲ್ಲ. ಮನೇಲಿರೋ ಹೆಂಗಸರು ಮತ್ತೆ ಗಂಡು ಮಕ್ಕಳು ಎಲ್ಲರೂ ಕೂಡ ಎಲ್ಲೋ ಫಾರಿನ್ ಇರ್ತಾರೆ ಹೊರತು ಆ ಮನೇಲಿ ಯಾರು ವಾಸ ಮಾಡಲ್ಲ. ಎಷ್ಟು ಮನೆ ದುಡ್ಡು ಖರ್ಚು ಮಾಡಬೇಕು, ತೀರೋದೇ ಇಲ್ಲ, ಕೆಲಸ ಬೇಗ ಮುಗಿಯೋದೇ ಇಲ್ಲ. ಈಗ ಪ್ಲಾನ್ ಹಾಕಿರೋರು ಯಾರು ಹಾಕಿದ್ರೋ ಪುಣ್ಯಾತ್ಮನ ಗೊತ್ತು. ಈ ರೀತಿ ಮನೆಗಳನ್ನ ಕಟ್ಟಿದ ಮೇಲೆ ಯಾವ ಗೃಹ ಪ್ರವೇಶ ಮಾಡಿ ಏನು ಪ್ರಯೋಜನ, ಸ್ವಂತ ಮನೇಲಿ ಇದ್ದೇನು ಪ್ರಯೋಜನ? ಆ ಕಿಟಕಿ ಯಾವ ಮೂಲೆಯಲ್ಲಿ ಐತೆ, ಆ ಕಿಟಕಿ ಪ್ರಮಾಣ ಎಷ್ಟು ಮಟ್ಟಕ್ಕೈತೆ, ಅದಕ್ಕೆ ಆಲ್ರೆಡಿ ಈ ಬಾಗಿಲ್ಗೂ ಆ ಕಿಟಕಿಗೂ ಇರ್ತಕ್ಕಂಥ ವ್ಯತ್ಯಾಸಗಳು ಏನು ಅಂತ ಒಂದು ಗೊತ್ತಾಗಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಮನೆ ಕಟ್ಟಿದ್ರೆ ಎಷ್ಟು ಮಟ್ಟಕ್ಕೆ ಸರಿ? ಇದನ್ನ ದಯವಿಟ್ಟು ಪ್ರತಿಯೊಬ್ಬರು ಹಳ್ಳಿಗಳ ಕಡೆ ಈ ತರ ಎಲ್ಲ ಮನೆಗಳು ಕಟ್ಕೊಂಡು ಸಿಕ್ಕಾಬಿಟ್ಟೆ ಕಟ್ತಾರೆ. ಹೌದು, ಇದೆಲ್ಲ ಹಳ್ಳಿ ಸ್ಟೈಲೇ. ಈ ಹಳ್ಳಿ ಅಂದ್ರೆ ಸಿಟಿಲ್ ಕಟ್ಟಲ್ಲ ಅನ್ಕೋಬೇಡಮ್ಮ, ಆದ್ರೂ ಇದು ಈ ಮುಂದ್ಗಡೆ ಎಲ್ಲ ಮೆಸ್ಟೇರ್ಕೆ ಸಾಕೊಂಡು ಯಾರು ಕಟ್ಟಕ್ ಹೋಗಲ್ಲ. ಇದೆಲ್ಲ ರಾಮಾಯಣ. ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ, ನಿಮ್ಮ ಮನೆ ದುಡ್ಡನ್ನು ಖರ್ಚು ಮಾಡಿ ಹೆಂಗೆಂಗೋ ವಕ್ರ ಪಕ್ರ ಮನೆಗಳು ಕಟ್ಕೋಬೇಡಿ. ದಯವಿಟ್ಟು ಎಚ್ಚರಿಕೆ ತಗೊಂಡು ಮನೆಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಸಾಮಾನ್ಯವಾಗಿ ಈ ಮನೆ ಅಂತಕ್ಕಂತಹ ವಿಷಯಕ್ಕೆ ಹೋದಾಗ ನಮಗೆ ತುಂಬಾ ಗಾಬರಿ ಆಗತ್ತೆ. ಏನು ಅಂದ್ರೆ ಜೀವನದಲ್ಲಿ ಒಂದು ಸ್ವಂತ ಮನೆ ಬೇಕು, ಎಲ್ರಿಗೂ ಇಷ್ಟ ಆಗತ್ತೆ. ಆದ್ರೆ ಆ ಸ್ವಂತ ಮನೆ ಬೇಕು ಅಂತ ಬಯಸೋದು ಸರಿ, ಆದ್ರೆ ಬಯಸೋದ್ ತಕ್ಕಂತೆ ಒಳ್ಳೆ ಹೆಂಡತಿ ಸಿಕ್ಕಬೇಕು, ಒಳ್ಳೆ ಗಂಡ ಸಿಕ್ಕಬೇಕು, ಒಳ್ಳೆ ಮಗು ಹುಟ್ಟಬೇಕು. ಯಾರು ಬಯಸೋದಲ್ಲಮ್ಮ? ಎಲ್ಲರೂ ಬಯಸ್ತಾರೆ. ಅದಕ್ಕೆ ಕಾರಣ ಯಾರೋ ಶಾಸ್ತ್ರ ಹೇಳೋರು ಜ್ಯೋತಿಷಿಯಿಂದ ಕುಂಡಲಿಯಿಂದ ಬರಲ್ಲ. ಸುಮಾರು ಜನ ಕೇಳ್ತಾರೆ, ಕುಂಡ್ಲಿ ತಗೊಂಡೋಗ್ಬಿಟ್ಟು ನಮ್ಮ ಹುಡುಗಿಗೆ ಒಳ್ಳೆ ಕಡೆ ವರ ಬರ್ತದ ನೋಡಿ. ಕುಂಡ್ಲಿ ತಗೊಂಡೋಗ್ಬಿಟ್ಟು ನಮ್ಮ ಹುಡುಗನಿಗೆ ಒಳ್ಳೆ ಕಡೆ ಹುಡುಗಿ ಸಿಗ್ತಾಳ ನೋಡಿ. ಆ ಕುಂಡ್ಲಿಯಲ್ಲಿ ಹೇಳ್ತಕ್ಕಂಥ ರೀತಿ ನೀತಿ ಯಾವ ಕಾರಣಕ್ಕೋದು ಅರ್ಥಗರ್ಭಿತವಾದ ವಿಚಾರನೇ ಅಲ್ಲ. ಮನಃಶಾಂತಿಗೆ ಏನೋ ಬಂದಿದಾರಲ್ಲ ಅಂತ ಏನೋ ಒಂದು ದಕ್ಷಿಣ ಇಡ್ತಾರೆ ಅಂತ ಏನೋ ಒಂದು ಕಳಿಸ್ತಾರೆ ಹೊರತು ಅದರಲ್ಲಿ ಸತ್ಯಾಂಶವನ್ನ ಹೇಳೋದಕ್ಕೆ ಆಗತ್ತೆ. ಆದರೆ ಇದನ್ನ ಇವರು ರಿಪೇರಿ ಮಾಡ್ಕೊಳಲ್ಲ, ಹೇಳಿದ್ರೆ ನಂಬಲ್ಲ. ಅದಕ್ಕೇನು ಮಾಡ್ತಾರೆ, ಅಷ್ಟಕ್ಕೆ ತೃಪ್ತಿ ಪಟ್ಟು ಏನೋ ಒಂದು ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಹೋಗಮ್ಮ ಇನ್ನೊಂದೆರಡು ಅಮಾವಾಸ್ಯೆ ಕಳೆದ್ಮೇಲೆ ಈ ಕಡೆಯಿಂದ ಯಾರೋ ಹುಡುಗ ಬರ್ತಾನೆ ಅಲ್ವಾ? ಇದನ್ನ ನಂಬ್ಕೊಂಡು ಇವ್ರು ಬಂದು ಅಮಾವಾಸ್ಯೆ ಬಂತು ಕಳೀತು, ಅಮಾವಾಸ್ಯೆ ಬಂತು ಕಳೀತು, ಎಷ್ಟು ಅಮಾವಾಸ್ಯೆ ಬಂದ್ರು ಕಳೀಲೂ ಇಲ್ಲ ಬರಲೂ ಇಲ್ಲ. ಈ ಮಟ್ಟಕ್ಕಾಗಿ ಜೀವನದಲ್ಲಿ ಕುಂಡಲಿಗಳ ಮೂಲಕವಾಗಿ ಕುಂಡಲಿಗಳ ಮೂಲಕವಾಗಿ ನಾವು ಕಂಡಿಡ್ಕೋಬೇಕಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ನಾವು ಎಷ್ಟು ವೀಕ್ ಆಗಿದ್ದೀವಿ, ದೌರ್ಬಲ್ಯತೆ ಆಗಿದೆ ನಮ್ಮಲ್ಲಿ.
ಶಕ್ತಿವಂತರಾಗಿ ಯಾಕಾಗಿಲ್ಲ, ನಮ್ಮ ವಂಶಸ್ಥರು ಎಷ್ಟು ಶಕ್ತಿವಂತರಾಗಿದ್ರ, ಅವರ ದೌರ್ಬಲ್ಯ ಏನಿತ್ತು, ಅವರ ಜೀವನ ಹೇಗಿತ್ತು, ಅದು ಕುಂಡಲಿಲಿರ್ತಕ್ಕಂಥ ಸತ್ಯ. ನೀವು ಮಕ್ಕಳ ಬಗ್ಗೆ ಹೋಗಿ ಕುಂಡಲಿ ತಗೊಂಡೋಗಿ ಕೇಳಕ್ಕೆ ಹೋದ್ರೆ ಅವ್ರು ಅದನ್ನು ವಿಮರ್ಶೆ ಮಾಡಿ ಹೇಳಬೇಕಾದ್ರೆ ವಂಶಸ್ಥರನ್ನ ಗುರುತಿಸಿ ಇವು ಮಗುನಿಗೆ ವಿಚಾರ ಹೇಳಬೇಕು. ಯಾರೇ ಆಗಲಿ ಪ್ರಪಂಚದ ಇತಿಹಾಸದಲ್ಲಿ ಕುಂಡಲಿ ನೋಡಿ ವಂಶಸ್ಥರನ್ನ ಗಮನಿಸಿ ಹೇಳ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ನಾನೊಬ್ನೇ. ಇನ್ನು ಮಿಕ್ಕದವರೆಲ್ಲ ಅಷ್ಟೇ, ಹುಡುಗಿಗೆ ಮದುವೆ ಆಗಬೇಕಾ ಅದು ಹೇಳ್ಬಿಡ್ತಾರೆ ಕಳಿಸ್ತಾರೆ, ಹುಡುಗನ ಮದುವೆ ಆಗಬೇಕಾ ಹೇಳ್ತಾರೆ ಕಳಿಸ್ತಾರೆ. ಸತ್ಯವನ್ನ ಹೇಳೋದೂ ಇಲ್ಲ, ಅದನ್ನ ಕ್ಲೀನ್ ಮಾಡೋದೂ ಇಲ್ಲ, ಹೇಳ್ಕೊಡೋದೂ ಇಲ್ಲ ಅಂತ ನಾವು ಅವ್ರಿಗೆ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ನಮ್ಮ ದುರಾದೃಷ್ಟ ಅಂತ ತಿಳ್ಕೊಂಡು ಸರಿಯಾದವ್ರನ್ನ ಆರಿಸ್ಕೊಂಡು, ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮಗೆ ಸಿಗುವಂತ ಡಾಕ್ಟರ್ ಕಾಯಿಲೆ ಏನು ಅಂತ ನಿರ್ದಿಷ್ಟವಾಗಿ ಗಮನಿಸ್ತಾರೆ ಅಲ್ಲಮ್ಮ, ಏನ್ ಕಾಯಿಲೆ ಇದೆ ಅಂತ ಗುರುತಿಸ್ತಾರೆ, ಅದಕ್ಕೆ ಮೆಡಿಸಿನ್ ಕೊಡ್ತಾರೆ. ಹಾಗೆ ನೀವು ನಿಮ್ಮ ಕುಂಡಲಿನ ತಗೊಂಡೋಗಿ ತೋರಿಸಿದಾಗ ನಿರ್ದಿಷ್ಟವಾದ ಅಂತ ಕುಂಡಲಿಯಲ್ಲಿ ಹೇಳಿದಾಗ ಮಾತ್ರ ಅವರು ಜ್ಞಾನವಂತವಾದ ಕಾರಣ ಹೇಳಬೇಕು. ನಿಮ್ಮ ಕುಟುಂಬದಲ್ಲಿ ಈ ರೀತಿಯಾಗಿ ತೊಂದರೆ ಆಗಿದ್ದ ಕಾರಣ ಈ ರೂಪದಲ್ಲಿ ಈ ನಕ್ಷತ್ರದಲ್ಲಿ ಬಂದಿದೆ ಅಂತ ಅವ್ರು ಹೇಳಿದ್ರೆ ಅದು ನಿಜವಾದ ಶಾಸ್ತ್ರ ಆಗತ್ತೆ. ಅಪ್ರಾಣೆ ಯಾರು ಹೇಳಲ್ಲ. ಅದು ಗೊತ್ತಾಯ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ಹೇಳಕ್ಕಾಗಲ್ಲ. ಅದು ನಿಮ್ಮ ದುರಾದೃಷ್ಟ. ಸಿಕ್ಕದವ್ರನ್ನೆಲ್ಲ ಆರಿಸ್ಕೊಂಡ್ರೆ ಎಲ್ಲಾ ಡಾಕ್ಟ್ರು ಬೋರ್ಡ್ ಹಾಕವ್ರಂತ ಎಲ್ಲಾ ಕಡೆ ಹೋಗ್ಬಿಟ್ಟು ಎಲ್ಲಾ ಡಾಕ್ಟರ್ ಹತ್ರ ಹೋದೆ ಅಂತ ಸುಳ್ಳು ಹೇಳಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಯಾವ ಡಾಕ್ಟರ್ ಅವರು ನೋಡ್ಕೊಂಡು ಹೋಗ್ಬೇಕು ಅಲ್ಲಮ್ಮ. ಎಲ್ಲರೂ ಡಾಕ್ಟರ್ ಅನ್ಬಿಟ್ಟು ಎಲ್ಲೋ ನುಗ್ಬಿಟ್ಟು ಎಲ್ಲಾ ಹಿಂಗ್ ದುಡ್ಡು ಕಿತ್ಕೊಂಡ್ರು ಅಂತ ದಯವಿಟ್ಟು ಯಾರ ಮೇಲೆ ಅಪವಾದಗಳು ಹಾಕಬೇಡಿ. ಕಾರಣ ಜ್ಯೋತಿಷಿಗಳಾದ್ರೂ ಅಷ್ಟೇ, ಪೂಜೆ ಮಾಡಿಸಿದ್ರು ಒಳ್ಳೇದಾಗ್ಲಿಲ್ಲ ಅನ್ಕೋಬೇಡಿ. ನೀವು ಯಾರನ್ನ ಆರಿಸ್ಕೊಂಡಿದ್ರ ಮೇಲೆ ಡಿಸೈಡ್ ಮಾಡಿ. ನೀವು ಆರಿಸ್ಕೊಂಡಿರೋ ವ್ಯಕ್ತಿ ಅವರಿಂದ ನಿಮ್ಗೆ ಏನು ಸಲಹೆ ಸಿಗ್ತಾ ಇದೆ, ನಿಮ್ಗೆ ರಸ್ತೆ ಸಿಗ್ತಾ ಇದೆಯಾ, ಅದು ಎಸ್ ಅಂದ್ರೆ ಮುಂದಕ್ಕೆ ಹೋಗಿ ಅವ್ರು ಫಾಲೋ ಮಾಡಿ, ಇಲ್ಲ ಕೈ ಬಿಟ್ಬಿಡಿ. ನಾನಾದ್ರೂ ಅಷ್ಟೇ, ಜೀವನ ಪರ್ಯಂತ ಬರೀ ಶಾಸ್ತ್ರ ಕೇಳ್ಕೊಂಡೇ ಬದುಕೋದಲ್ಲ, ಜೀವನ ಪರ್ಯಂತ ಬರೀ ಕುಂಡಲಿಗಳು ಹುಡ್ಕೊಂಡೇ ಹೋಗೋದೇ ಪ್ರಿಯ ಅಲ್ಲ. ವಿಷಯ ಏನು ಅಂದ್ರೆ ನಮ್ಗೆ ನೇರ ಉತ್ತರ ಬೇಕು. ಕುಂಡಲಿಯಲ್ಲಿ ಇರ್ತಕ್ಕಂಥ ಮೂಲ ಸತ್ಯ, ನಮ್ಮ ಕುಟುಂಬದ ದೌರ್ಬಲ್ಯ ಯಾವುದು? ದೇವರು ನಂಬಲ್ಲ, ಅದೇ ದೌರ್ಬಲ್ಯ. ಸತ್ತವರಿಗೆ ಯಾವುದೇ ಕರ್ಮಗಳನ್ನ ನಾವು ಮಾಡಿಲ್ಲ, ಅದೇ ದೌರ್ಬಲ್ಯ. ನಮಗೆ ಯಾವುದು ಏಳಿಗೆ ಆಗ್ತಾ ಇಲ್ಲ, ಅದೇ ನಿಮ್ಮ ದೌರ್ಬಲ್ಯ. ಈ ದೌರ್ಬಲ್ಯ ನಿಮ್ಮದಲ್ಲ, ನಿಮ್ಮ ಕುಟುಂಬದ್ದು. ಆ ಕುಟುಂಬಸ್ಥರು ಅನುಭವಿಸಿರೋ ದೌರ್ಬಲ್ಯವ ನಿಮ್ಮ ಮೇಲೆ ಬಂದಿದೆ. ನೀವು ಅದನ್ನು ರಿಪೇರಿ ಮಾಡ್ಕೋಬೇಕು. ನೀವೇನು ಮಾಡ್ತೀರಾ, ಅದನ್ನ ಸೈಡ್ಗೆ ಇಟ್ಬಿಟ್ಟು ನಾನು ಯಾವ ದೇವ್ರ ಪೂಜೆ ಮಾಡಿದ್ರೆ, ಯಾವ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗತ್ತೆ, ಯಾರ ಹತ್ರ ಹೋಗಿ ಕೇಳಿದ್ರೆ ಏನು ಚೆನ್ನಾಗಿರೋದು ಹೇಳ್ಕೊಡ್ತಾರೆ, ಇದು ತಪ್ಪು ಮಾಹಿತಿ. ಇದನ್ನ ಫಸ್ಟ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಾವು ಯಾವ ವಿಚಾರವನ್ನ ಯಾರ ಹತ್ರ ನಾವು ಇದನ್ನ ತಿಳ್ಕೋಬೇಕು ಅನ್ನೋದು ಮೊದಲು ಡಿಸೈಡ್ ಮಾಡಿ. ಎಲ್ಲಾ ಕಡೆ ಹೋದ್ ಬಟ್ಟೆ ಅಂಗಡಿಲಿ ಇರೋದೆಲ್ಲ ನೀವು ತಗೊಳಕ್ಕಾಗಲ್ಲ, ಯಾವುದೇ ಒಂದೇ ತಗೊಳ್ಳೋದು. ಹಾಗೆ ನೀವೆಷ್ಟು ಜನ ಪುರೋಹಿತರು ನೋಡ್ಬೋದು, ಎಷ್ಟು ಜನ ಡಾಕ್ಟರ್ಸ್ ನೋಡ್ಬೋದು, ಎಷ್ಟು ದೇವಸ್ಥಾನಗಳು ಪೂಜೆ ಮಾಡಿರ್ಬೋದು, ಎಷ್ಟು ಹರಕೆ ಕಟ್ಟಿರ್ಬೋದು, ಅದೆಲ್ಲ ಮುಖ್ಯ. ನಿಮಗೆ ಯಾವುದು ಒಳ್ಳೆಯದಾಗಿದೆ ಆವಾಗ ನೀವು ಅದರ ಹಿಂದೆ ಹೋಗಿ ನಿಮಗೆ ಕರ್ಕೊಂಡು ಹೋಗುತ್ತೆ. ಅದೇನೆ ನೀವು ಕರ್ಕೊಂಡು ಹೋಗೋದಲ್ಲ, ಅದೇ ನಿಮ್ಮನ್ನು ಕರ್ಕೊಂಡು ಇದನ್ನೇ ಸಂಸ್ಕಾರ. ಮದುವೆ ಅನ್ನೋದು, ಮನೆ ಅನ್ನೋದೇ ಮನುಷ್ಯನು ತಿಳಿಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ಸಂಸ್ಕಾರ ಯಾವುದು ಅಂದ್ರೆ, ಒಂದು ವಾಸದ ಮನೆ, ಇನ್ನೊಂದು ಮದುವೆ. ಹೆಣ್ಣು ಗಂಡಿಗೆ ಬುದ್ಧಿ ಕಲಿಸುವುದು ಯಾವುದು, ಗಂಡು ಹೆಣ್ಣು ಬುದ್ಧಿ ಕಲಿಸೋದು ಯಾವುದು, ಮದುವೆ. ಇದೇ ಸಂಸ್ಕಾರ. ಅಲ್ಲಿ ಬುದ್ಧಿ ಕಲಿಲ್ಲ ಹೆಣ್ಣು ಗಂಡು ಅಂದ್ರೆ, ಹೆಣ್ಣು ಗಂಡಿಗೆ ಬುದ್ಧಿ ಕಲಿಸ್ಬೇಕು, ಗಂಡು ಹೆಣ್ಣಿಗೆ ಬುದ್ಧಿ ಕಲಿಸ್ಬೇಕು. ಇದಕ್ಕೆ ಮದುವೆ ಮಾಡೋದು ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ವಯಸ್ಸಾಯ್ತು, ಮದುವೆ ಮಾಡ್ಕೋಬೇಕಿತ್ತು, ಮಾಡ್ಕೊಂಡೆ. ಒಂದು ಹೆಂಡತಿ ಬೇಕಿತ್ತು, ಮಾಡ್ಕೊಂಡೆ. ಒಬ್ಬ ಗಂಡ ಬೇಕಿದ್ದು ಸೆಕ್ಯೂರಿಟಿಗೆ ಮಾಡ್ಕೊಂಡೆ. ಈ ತರ ದೌರ್ಬಲ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ನಮ್ಮ ಪ್ರಾಪಂಚಿಕವಾಗಿ ನಡೀತಾ ಇರ್ತಕ್ಕಂಥದ್ದೇನಮ್ಮ. ಕಾರಣ ಕೊಟ್ಟು ಮದುವೆ ಮಾಡ್ಕೊಳ್ಳೋದು, ಕಾರಣ ಕೊಟ್ಟು ಮಗು ಮಾಡ್ಕೊಳ್ಳೋದು, ಕಾರಣ ಕೊಟ್ಟು ಮನೆ ಕಟ್ಟೋದು. ಇದನ್ನು ದಯವಿಟ್ಟು ಬಿಟ್ಟು ನೀವು ಶಕ್ತಿವಂತರು ಆಗೋದಕ್ಕಿಂತ ಹೆಚ್ಚಾಗಿ, ಅದು ನೀವು ಶಕ್ತಿವಂತರಾಗೋದಕ್ಕಿಂತ ನಿಮ್ಮ ವಾಸದ ಮನೆಯಲ್ಲಿ ಶಕ್ತಿ ಇದೆಯಾ ಇದನ್ನು ಗುರುತಿಸ್ಕೊಳ್ಳೋಕ್ಕೋಸ್ಕರವಾಗಿ ನಿಮಗೆ ಪ್ರತಿಯೊಂದಕ್ಕೂ ನಾನು ಇಷ್ಟೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಗಾಬರಿ ಆಗದೆ ತಾಳ್ಮೆಯಿಂದ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಫೋನ್ ಮೂಲಕವಾಗಿ. ಯಾಕೆ ನಾನು ಎಲ್ಲವನ್ನೂ, ಎಷ್ಟೋ ಜನ ಗುರುಗಳು ನಮ್ಗೆ ಫೋನ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಧ ರಾತ್ರಿ ಮಾಡೋರು ಇದ್ದಾರೆ. ಹೋಗ್ತಾ ಎಷ್ಟೊತ್ತಲ್ಲಿ ಬೇಕಾದ್ರೂ ಫೋನ್ ಮಾಡ್ತಾ ಇರ್ತಾರೆ. ಆದ್ರೆ ಒಂದ್ ತಿಳ್ಕೊಳ್ಳಿ, ಇದಕ್ಕೆಲ್ಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದೆ. ಎಲ್ಲರಿಗೂ ನಾನು ಫೋನ್ಗೆ ಸಿಗ್ಲಿಕ್ಕೆ ತುಂಬಾ ಕಷ್ಟ ಇದೆ, ಹಾಗಂತ ನೀವು ಬೇಜಾರು ಮಾಡ್ಕೋಬಾರ್ದು. ಈ ಒಂದು ಸರಳೋಪಾದಾಯದಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟು ಜನ ಕರೆ ಮಾಡ್ತಾರೆ, ಅವರಲ್ಲಿ ಎಷ್ಟು ಜನ ನನ್ನ ಆರಿಸ್ಕೋತಾರೆ, ಅದರಲ್ಲಿ ನಾನು ಎಷ್ಟು ಜನ ಆರಿಸ್ಕೋತೀನಿ. ಈ ಒಂದು ಪ್ರಕ್ರಿಯೆಯಿಂದ ಒಳ್ಳೇದಾಗೋದು ಬೇಕು ಅಂದ್ರೆ ಅವರು ನಾವು ಭೇಟಿ ಆಗ್ತೀವಿ ಫೋನಲ್ಲಿ. ಆಗಲಿಲ್ಲ ಅಂದ್ರೆ ನಾವು ಫೋನ್ ಮಾಡಿದಾಗ ಅವ್ರು ತೆಗಿಯಲ್ಲ, ಅವ್ರು ಫೋನ್ ಮಾಡಿದಾಗ ನಾವು ತೆಗಿಯಲ್ಲ. ಇದೆಲ್ಲ ನಡೆಯುತ್ತೆ. ಆದಷ್ಟು ಮಟ್ಟಕ್ಕೂ ನಿಮ್ಮ ಕರ್ಮ ಕಳೆದಿದೆ, ನಿಮ್ಮ ದೌರ್ಬಲ್ಯಗಳು ಕಳೀತಾ ಇದೆ ಅಂದರೆ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು, ಈ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನ ನೀವು ಅರ್ಥ ಮಾಡಿಕೊಂಡು
ನಮ್ಮೊಟ್ಟಿಗೆ ಕೈ ಜೋಡಿಸಿ. ಏನು ಗುರುಗಳೇ ನಮಗೆ ದಾರಿ ತೋರಿಸಿ, ಈ ಸತ್ಯವನ್ನು ನೀವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಕೇಳಕ್ಕೆ ಹೋಗ್ಬೇಡಿ, ಬೇಡಿಕೆ ಇಡಬೇಡಿ, ನಮಗೆ ಜೀವನದ ದಾರಿ ತೋರಿಸಿ ಅಷ್ಟೇ. ಒಂದೇ ಮಾತು ಹೇಳ್ಬೇಕು ನೀವು. ಮಕ್ಕಳದು, ಗಂಡಂದು, ಹೆಂಡ್ತಿದು, ಆಸ್ತಿದು, ಮನೆದು ಯಾವುದು ಬೇಡ, ಎಲ್ಲ ಸೇರಿ ಒಂದೇ, ನಮಗೆ ದಾರಿ ಬೇಕು. ಈ ದಾರಿ ಅಂತಕ್ಕಂಥದ್ದೇ ನಿಮ್ಮ ಆರೋಗ್ಯ. ಆ ಆರೋಗ್ಯ ಅಂತಕ್ಕಂಥದ್ದು ಮುಂದಿನ ವಿಚಾರ ಇರೋದೇ ರಹಸ್ಯ. ನಿಮ್ಮ ಕುಟುಂಬದ ಪೂರ್ಣವಾದ ರಹಸ್ಯ ನಿಮ್ಮ ಜನ್ಮ ಕುಂಡಲಿ ಮತ್ತೆ ನಿಮ್ಮ ವಾಸದ ಮನೆ ತೋರಿಸುತ್ತೆ. ಯಾವ ರೀತಿ ಮನೆ ಕಟ್ಟಿದ್ದೀರಾ ನೋಡ್ಕೊಳ್ಳಿ ಅಂತ. ಆ ಕುಂಡ್ಲಿ ನೋಡಿ ನಾವು ಕಂಡುಹಿಡಿತೀವಿ ಯಾವ ಥರ ಮನೆ ಕಟ್ಟಿದ್ದೀರಾ ಅಂತ. ಅದಕ್ಕೆ ನಿಮಗೆಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ. ಇದೆಲ್ಲ ಸತ್ಯ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟು